ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 67 ಕಂಪ್ಲೀಟ್ ಆಗಿತ್ತು ಹೌದಾ. ನೆಕ್ಸ್ಟ್ ನೋಡಿ 68. ನೋಡಿ, you are given a box with 20 cards in it. 10 of these cards are letter I printed on them. The other 10 have the letter T printed on them. If you pick up 3 cards at random and keep them in same order, the probability of making the word IIT is ಅಂತ ಹೇಳಿದೆ ಹೌದಾ. ಅಂದರೆ ಸೇಮ್ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ಮತ್ತೊಂದ್ಸಲ ರಿಪೀಟ್ ಆಗಿದೆ ಅಷ್ಟೇ. ನೋಡಿ ಯಾವ ಥರ ಇತ್ತು ಅಂದರೆ 20 ಕಾರ್ಡ್ಸ್ ಅಂತ ಹೇಳಿದ್ದಾರೆ. 10 ಐ ಇದೆ, 10 ಟಿ ಇದೆ ಹೌದಾ. ನೋಡಿ ವಿತೌಟ್ ರಿಪ್ಲೇಸ್ಮೆಂಟು ಡೈರೆಕ್ಟಾಗಿ ಮಾಡ್ಕೊಂಡು ಹೋಗೋದಷ್ಟೇ. ಫಸ್ಟ್ ಕಾರ್ಡು ಐ ಬರಬೇಕು, ಸೆಕೆಂಡ್ ಕಾರ್ಡು ಐ ಬರಬೇಕು, ಥರ್ಡ್ ಕಾರ್ಡು ಟಿ ಬರೀಬೇಕು. ಅಂದರೆ ಪ್ರಾಲಿಟಿ ಆಫ್ ಐ ಟಿ ಹೇಳಿದಾರಲ್ಲ, ಅಲ್ಲಿ ಏನು ಬರ್ತೀನಿ. ಫಸ್ಟ್ ಕಾರ್ಡ್ ಐ ಅಂತ ಹೇಳಿದ್ರೆ 10 ಇದೆ, ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ 20 ಇದೆ, ಇಂಟು ಸೆಕೆಂಡ್ ಕಾರ್ಡ್ ಐ ಬರಬೇಕಲ್ಲ. ಆಲ್ರೆಡಿ ಒಂದು ಐ ಕಾರ್ಡ್ನ ರಿಮೂವ್ ಮಾಡ್ಕೊಂಡಿರ್ತೀವಿ, ಹಾಗಾದ್ರೆ 9 ಐ ಕಾರ್ಡ್ ಇರುತ್ತೆ. ಮತ್ತು ಒಂದು ಕಾರ್ಡ್ ರಿಮೂವ್ ಮಾಡಿದ್ವಿ ಅಂದರೆ ಟೋಟಲ್ 19 ಇರ್ತದೆ, ಇಂಟು ಥರ್ಡ್ ಕಾರ್ಡ್ ಟಿ ಬರಬೇಕು. ಎಷ್ಟಿದೆ 10. ಆಲ್ರೆಡಿ 2 ಕಾರ್ಡ್ನ ರಿಮೂವ್ ಮಾಡಿದ್ವಿ, ಅದಕ್ಕೆ 18 ಇರುತ್ತೆ ಹೌದಾ. ಇಷ್ಟು ಬರುತ್ತಷ್ಟೆ. 0 0 ಕ್ಯಾನ್ಸಲ್ ಆಯಿತು. 9 1 9 2 2 1 2 5. ಅಂದರೆ ಆನ್ಸರ್ 5/38 ಬರುತ್ತೆ. ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಆಲ್ರೆಡಿ ಸೇಮ್ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ಅದನ್ನು ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ನೋಡಿ 69. So there are 4 machines and it is known that exactly 2 of them are faulty. They are tested one by one in a random order till both the faulty machines are identified. Then the probability that only 2 tests are needed is ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. ಅಂದರೆ 2 ಟೆಸ್ಟ್ ಮಾಡ್ಕೋಬೇಕಷ್ಟೇ ನಾವು. ಮತ್ತು 2 ಫಾಲ್ಟಿ ಮೆಷಿನ್ಸು ಯಾವುದು ಅಂತೇಳಿ ಕಂಡುಹಿಡಿಬೇಕು ಹೌದಾ. ಹಾಂ ನೋಡಿ, ದೇರ್ ಆರ್ 4 ಮೆಷಿನ್ಸ್ ಆ್ಯಂಡ್ ಇಟ್ ಈಸ್ ನೋನ್ ದಟ್ ಎಕ್ಸಾಕ್ಟ್ಲಿ 2 ಆಫ್ ದೆಮ್ ಆರ್ ಫಾಲ್ಟಿ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡಿ ಇಲ್ಲಿ ಏನೇನಿದೆ ಅಂದರೆ ಟೋಟಲ್ 4 ಮೆಷಿನ್ಸ್ ಇದೆ ತಾನೆ. 4 ಮೆಷಿನ್ಸ್ ಇದೆ, 2 ಫಾಲ್ಟಿ ಮೆಷಿನ್ಸ್ ಇದೆ, 2 ಗುಡ್ ಮೆಷಿನ್ಸ್ ಇದ್ದಾವೆ ಅನ್ಕೊಂತೀವಿ ಹೌದಾ, ಗುಡ್ ಕಂಡೀಷನ್ ಮೆಷಿನ್ನು. ಈಗ ನಾವು 2 ಟೆಸ್ಟ್ನ ಮಾಡಬೇಕಷ್ಟೆ ಹೌದಾ. ಅಂದರೆ 2 ಟೆಸ್ಟ್ ಮಾಡಿಕೊಂಡಾಗ ನಮಗೆ ಅಲ್ಲಿ ಏನು ಬರಬೇಕು, ದೇ ಆರ್ ಟೆಸ್ಟೆಡ್ ಒನ್ ಬೈ ಒನ್ ಇನ್ ಎ ರ್ಯಾಂಡಮ್ ಆರ್ಡರ್ ಟಿಲ್ ಬೋತ್ ದ ಫಾಲ್ಟಿ ಮೆಷಿನ್ಸ್ ಆರ್ ಐಡೆಂಟಿಫೈಡ್. ದೆನ್ ದ ಪ್ರಾಬ್ಲಿಟಿ ದಟ್ ಓನ್ಲಿ 2 ಟೆಸ್ಟ್ ಆರ್ ನೀಡೆಡ್ ಅಂತ ಹೇಳಿದ್ದಾರೆ ಹೌದಾ. ಅಂದರೆ ಓನ್ಲಿ 2 ಟೆಸ್ಟ್ ಅಂದರೆ ಪ್ರಾಬಿಲಿಟಿ ಆಫ್ ಓನ್ಲಿ 2 ಟೆಸ್ಟ್. ನೋಡಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲಿ. ಮತ್ತು ಇಲ್ಲಿ 2 ಟೆಸ್ಟ್ ಮಾಡ್ಕೊಂಡ್ವಿ ಅಂದರೆ ಫಾಲ್ಟಿ ಮೆಷಿನ್ ಐಡೆಂಟಿಫೈ ಆಗಬೇಕು ತಾನೆ. ಒಂದು ಯಾವ ಥರ ಮಾಡ್ಕೊತೀವಿ ಅಂದರೆ ಫಸ್ಟ್ ಒನ್ನು ಫಾಲ್ಟಿ ಬರಬೇಕು, ಸೆಕೆಂಡ್ ಒನ್ನು ಫಾಲ್ಟಿ ಬರಬೇಕು ಹೌದಾ. ಅವನ್ನ ಮತ್ತು 2 ಫಾಲ್ಟಿ ಮೆಷಿನ್ಸ್ ಐಡೆಂಟಿಫೈ ಆಗ್ಬಿಡ್ತಲ್ಲ. ಮತ್ತು ನೋಡಿ ಇದೊಂದೇ ಒಂದು ಪಾಸಿಬಿಲಿಟಿ ಇಲ್ಲ, ಇಲ್ಲಿ ಇನ್ನೊಂದು ಪಾಸಿಬಿಲಿಟಿನೂ ಬರುತ್ತೆ. ನೋಡಿ 2 ಗುಡ್ ಮೆಷಿನ್ನೇ ಸಿಕ್ತು ಅಂದ್ಕೊಳ್ಳಿ. ಫಸ್ಟ್ ಒನ್ನು ಗುಡ್ ಮೆಷಿನ್ನು, ಸೆಕೆಂಡ್ ಒನ್ನು ಗುಡ್ ಮೆಷಿನ್ ಬಂತು ಅಂದರೆ ಹಾಗಾದ್ರೆ ಉಳ್ಕೊಂಡಿರೋದು 2 ಏನಾಗ್ಬಿಡುತ್ತೆ, ಫಾಲ್ಟಿ ಮೆಷಿನ್ ಆಗ್ಬಿಡುತ್ತಾನೆ. ಅಂದರೆ ಇಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ, ಬರೀ 2 ಮಾಡ್ಕೊತಾ ಇದ್ದೀವಿ ಹೌದಾ. ಅಂದರೆ 2 ಟೆಸ್ಟ್ ಮಾಡ್ಕೊಂಡಾಗೂ ನಮಗೆ 2 ಫಾಲ್ಟಿ ಮೆಷಿನ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಎಷ್ಟು ಪಾಸಿಬಿಲಿಟಿ ಇರೋದು ನೋಡಿ. ಈಗೇನೋ ನಾವು ಫಸ್ಟ್ ಟೆಸ್ಟ್ ಮಾಡಿದಾಗ ಫಾಲ್ಟಿ, ಸೆಕೆಂಡ್ ಟೆಸ್ಟ್ ಮಾಡಿದಾಗ ಗುಡ್ ಮೆಷಿನ್ ಬಂತು ಅಂದರೆ ಅವಾಗ ಮತ್ತೆ 2 ಫಾಲ್ಟಿ ಸಿಗಲ್ಲ, ಅಲ್ಲಿ ಒಂದೇ ಒಂದು ಫಾಲ್ಟಿ ಸಿಕ್ಬಿಡುತ್ತೆ ಹೌದಾ. ಅದಕ್ಕೆ ಅಲ್ಲಿ ಇವೆರಡೇ ಪಾಸಿಬಿಲಿಟಿ ಇರೋದು. ಪ್ರಾಬಿಲಿಟಿ ಆಫ್ ಎಫ್ ಏನಾಗ್ಬೋದು, ಫಸ್ಟ್ ಮೆಷಿನ್ ಫಾಲ್ಟಿ ಇತ್ತು ಅಂದರೆ 2/4 ಬರುತ್ತೆ.
ಸೆಕೆಂಡ್ ಮೆಷಿನ್ನು ಫಾಲ್ಟಿ ಬರಬೇಕು ಅಂದರೆ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಒಂದನ್ನು ರಿಮೂವ್ ಮಾಡಿಬಿಟ್ಟಿರ್ತೀವಿ, ಟೋಟಲ್ 3 ಇರುತ್ತೆ, ಅದ್ರಲ್ಲಿ ಒಂದೇ ಒಂದು ಫಾಲ್ಟಿ ಇರುತ್ತೆ, ಅದಕ್ಕೆ 1/3 ಇರುತ್ತೆ. ಅದೇ ಥರ ಫಸ್ಟ್ ಮೆಷಿನ್ ಗುಡ್ ಮೆಷಿನ್ ಬರಬೇಕು ಅಂದ್ರೂ 2/4, ಸೆಕೆಂಡ್ ಮೆಷಿನ್ನು ಗುಡ್ ಮೆಷಿನ್ ಬರಬೇಕು ಅಂದರೆ 1/3. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, 2 1s 2 2s ಅಂದರೆ 1/6 ಪ್ಲಸ್ 1/6 ಬರುತ್ತೆ, ಅಂದರೆ 2/6 ಆಗ್ಬಿಟ್ಟು ಆನ್ಸರ್ 1/3, ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ ನೋಡಿ, ಈಸಿ ಇದೆ. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಓನ್ಲಿ 2 ಟೆಸ್ಟ್ ಅಂತ ಹೇಳಿದ್ದಾರೆ. ಹೌದಾ, ಅದಕ್ಕೆ ಅಲ್ಲಿ 2 ಟೆಸ್ಟ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ 2 ಟೆಸ್ಟ್ ಮಾಡ್ಕೊಂಡ ತಕ್ಷಣ ನಮಗೆ 2 ಫಾಲ್ಟಿ ಮೆಷಿನ್ ಬಂದ್ಬಿಡ್ಬೇಕು. ಅದಕ್ಕೆ 2 ಫಾಲ್ಟಿ ಮೆಷಿನ್ನು ಅಟ್ ಎ ಟೈಮ್ ನಾನು ಪಿಕ್ ಮಾಡಿದೆ ಅಂದರೆ ಅವಾಗ ಬರುತ್ತೆ, ಅಥವಾ 2 ಗುಡ್ ಮೆಷಿನ್ನು ಅಟ್ ಎ ಟೈಮ್ ಪಿಕ್ ಮಾಡಿದ್ದು ಬರ್ತದೆ. ಆ ಥರ ಇಲ್ಲಿ ಅದಕ್ಕೆ ಅದೊಂದು ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕಷ್ಟೇ. ಯಾಕಂದರೆ 2 ಗುಡ್ ಮೆಷಿನ್ನ ಪಿಕ್ ಮಾಡಿದ್ವಿ ಅಂದರೆ ಲಾಸ್ಟಿಗೆ ಉಳ್ಕೊಳೋದು 2 ಏನಾಗಿರುತ್ತೆ ಅಲ್ಲಿ ಫಾಲ್ಟಿ ಮೆಷಿನ್ಸ್ ಆಗಿಬಿಡುತ್ತಲ್ಲ. ಅದಕ್ಕೆ ಆ ಐಡಿಯಾನು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಇದಕ್ಕೆ ಆನ್ಸರ್ 1/3 ಬರ್ತದೆ. ನೆಕ್ಸ್ಟ್ 70 ನೋಡಿ. ಗಿವನ್ P of B is equal to 3/4, P of A intersection B intersection C bar is equal to 1/3, P of A bar intersection B intersection C bar equal to 1/3. Then find the probability of P of B intersection C. When A bar, B bar, C bar are ನೋಡಿ ನೆಗೇಷನ್ ಆಫ್ A, B and C ರೆಸ್ಪೆಕ್ಟಿವ್ಲಿ. ಆಯ್ತಲ್ಲ, ಹಾಂ ನೋಡಿ, ಈಗ ಕೊಟ್ಟಿರೋದನ್ನ ಯೂಸ್ ಮಾಡಿಕೊಂಡು B ಇಂಟರ್ಸೆಕ್ಷನ್ C ಫೈಂಡ್ ಔಟ್ ಮಾಡೋವಾಗ ಮಾಡ್ಕೋಬೇಕು. ಹೌದಾ ನೋಡಿ, ಈಗ ಜಸ್ಟ್ ವೆನ್ ಡಯಾಗ್ರಾಮ್ ಥಿಂಕ್ ಮಾಡಿದೆ ಅಂದರೆ ಈ ಥರ ತೊಗೊಂಡೆ ಅಂದ್ಕೊಳ್ಳಿ. ವೆನ್ ಡಯಾಗ್ರಾಮ್ನ ಇದು ಎ, ಬಿ, ಇದು ಸಿ. ಅಲ್ಲ ನೋಡಿ, ನಮಗೇನು ಬೇಕು ಅಂದರೆ ಇಷ್ಟು ಬರಬೇಕು. ಇದು ಬಿ ಇಂಟರ್ಸೆಕ್ಷನ್ ಸಿ ತಾನೆ. ಹೌದಾ ನೋಡಿ, ಇದರಲ್ಲಿ ಬಿ ಇಂಟರ್ಸೆಕ್ಷನ್ ಸಿನ ಇದನ್ನು ಯೂಸ್ ಮಾಡ್ಕೊಂಡು ಬರೀಬೇಕು ತಾನೆ. ಈಗ ನಾನೇನಾದರೂ ಇಲ್ಲಿ ಎನ್ ಆಫ್ ಬಿ ಬರ್ಕೊಂಡೆ ಅಂದ್ಕೊಳ್ಳಿ. ಈಗ ನಮಗೆ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಬೇಕು. ಅದನ್ನು ಎನ್ ಆಫ್ ಬಿ ಬರ್ಕೊಂಡೆ ಅಂದರೆ ಫುಲ್ ಬಿ ಬಂದುಬಿಟ್ಟಿರುತ್ತೆ. ಹೌದಾ, ಬಿಯಲ್ಲಿ ನಾನು ಇನ್ನೂ ಇಷ್ಟು ರಿಮೂವ್ ಮಾಡಬೇಕಲ್ಲ, ಇಷ್ಟು ನಾವು ರಿಮೂವ್ ಮಾಡಬೇಕು ನಾನು. ಹೌದಾ ನೋಡಿ, ಅದಲ್ಲ ಫಸ್ಟ್ ನಾನು ಇದನ್ನು ರಿಮೂವ್ ಮಾಡ್ಕೊತೀನಿ ಅಂದ್ಕೊಳ್ಳಿ. ಇದನ್ನು ರಿಮೂವ್ ಮಾಡ್ತೀನಿ ಈಗ. ಹೌದಾ, ಇದಿಷ್ಟೇ ಇಷ್ಟು ಏನು ಅಂತೇಳಿ ಗೊತ್ತಾಗಬೇಕು ನಮಗೆ. ನೋಡಿ, ಅದರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಬರಿಬೋದು. ಅದನ್ನು ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇಷ್ಟು ಬಂತು. ಹೌದಾ, ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇಷ್ಟು ಬಂತು. ಅದನ್ನು ಮತ್ತೆ ಸಿ ಬಾರ್ನ ರಿಮೂವ್ ಮಾಡಬೇಕು. ಸಿ ಬಾರ್ನ ರಿಮೂವ್ ಮಾಡಿದ್ರೆ ಇಷ್ಟು ಬರುತ್ತೆ ತಾನೆ. ಹೌದಾ, ಅಂದರೆ ಇಲ್ಲಿದೆ ಅಲ್ಲ, ಇದೇನಾಗಿರುತ್ತೆ ಅಂದರೆ ನಮಗಿದು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್. ಹೌದಾ, ಅಂದರೆ ಈಗ ಬಿ ಒಳಗೆ ಅದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್. ಹೌದಾ, ಇನ್ನೂ ನಾನು ಇಷ್ಟು ರಿಮೂವ್ ಮಾಡಬೇಕು. ಇನ್ನೂ ಇದನ್ನು ರಿಮೂವ್ ಮಾಡಬೇಕು ನಾನು. ನೋಡಿ, ಇದು ಏನಾಗುತ್ತೆ ಅಂತೇಳಿ ಗೊತ್ತಾಗಬೇಕು. ನೋಡೋದು ಎ ಬಾರ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಆಗುತ್ತಾ. ಎ ಬಾರ್ ಅಂದರೆ ಎ ಇಂದ ಹೊರಗಿಂದು. ಹೌದಾ, ಸಿ ಬಾರ್ ಅಂತ ಹೇಳಿದ್ರು ಸಿ ಹೊರಗೆ, ಎ ಹೊರಗಿರಬೇಕು, ಸಿ ಹೊರಗಿರಬೇಕು, ಮತ್ತು ಬಿ ಆಗಬೇಕು. ಹೌದಾ, ಅಂದರೆ ಎದು ಹೊರಗಿದ್ದಿದೆ ತಾನೆ, ಇಷ್ಟು ಹೊರಗೆ ಬರುತ್ತೆ. ಎಕ್ಕಿಂತ ಹೊರಗಿದೆ, ಸಿ ಇಂದನೂ ಹೊರಗಿದೆ, ಮತ್ತು ಇದಿಷ್ಟು ಯಾವುದರೊಳಗಿದೆ, ಬಿ ಯಲ್ಲಿದೆ. ಹೌದಾ,
ಹೇಗೆ ಇದೇನಾಗ್ಬಿಡುತ್ತೆ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಆಗ್ಬಿಡುತ್ತೆ. ಅದನ್ನು ಸಪ್ರಾಕ್ಟ್ ಮಾಡ್ಬೇಕು ತಾನೆ, ಅದಕ್ಕೆ ಮೈನಸ್ ಎನ್ ಆಫ್ ಎ ಬಾರ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಬರೀಬೋದಲ್ಲ. ಅವಾಗ ನೋಡಿ ನಮಗೆ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಬರುತ್ತೆ. ಹೌದಾ, ನೋಡಿ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಇಷ್ಟೇ ಎಷ್ಟು. ಹೌದಾ, ಹೇಗೆ ನೋಡಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಅಷ್ಟೇ. ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಇಷ್ಟು. ಹೇಗೆ ನೋಡಿ ಅಷ್ಟೇ ಎಷ್ಟು ಬೇಕು ಅಂದರೆ ಫಸ್ಟು ಇದನ್ನು ರಿಮೂವ್ ಮಾಡ್ಕೊಂಡ್ವಿ. ಹೌದಾ, ಅದಾದಮೇಲೆ ಈ ಬ್ಲ್ಯಾಕ್ ಕಲರಿಂದ ರಿಮೂವ್ ಮಾಡ್ಕೊಂಡ್ವಿ ಅಷ್ಟೇ. ಹೌದಾ, ಹೇಗೆ ನೋಡಿ ಹಾಗೆ ನಮಗೆ ಪ್ರಾಲಿಟಿ ಬೇಕು ತಾನೆ, ಅದಕ್ಕೆ ಇಲ್ಲಿ ಏನು ಬರ್ಕೊತೀವಿ ನಾವು, ದಟ್ ಇಂಪ್ಲೈಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಡೈರೆಕ್ಟಾಗಿ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಮೈನಸ್ ಪಿ ಆಫ್ ಎ ಬಾರ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್. ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಬಂದ್ಬಿಡುತ್ತೆ. ಪಿ ಆಫ್ ಬಿ ಅಂದರೆ ಎಷ್ಟು ಕೊಟ್ಟಿರೋದು, 3/4 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಬಾರ್ ಅಂದರೆ 1/3 ಮೈನಸ್ ಇದನ್ನು 1/3. ಹೌದಾ, ನೋಡಿ ಎಲ್ ಸಿ ಎಮ್ 12 ತೊಗೊಂಡೆ ಅಂದರೆ ಇದು 3 3s are 9 ಮೈನಸ್ 4 ಮೈನಸ್ 4 ಅಂದರೆ ಆನ್ಸರ್ 1/12 ಬರುತ್ತೆ ಅಷ್ಟೇ. ಅಂದರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 71. ಟೂ ನಂಬರ್ಸ್ ಆರ್ ಚೂಸನ್ 1 by 1 ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಹೌದಾ, ಫ್ರಮ್ ದ ಸೆಟ್ ಆಫ್ ನಂಬರ್ಸ್ 1 2 3 4 5 6. ಹೌದಾ, ದ ಪ್ರಾಬಬಿಲಿಟಿ ದಟ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಚೂಸನ್ ನಂಬರ್ ಈಸ್ ಲೆಸ್ ದ್ಯಾನ್ 4. ಹೌದಾ, ಅಂದರೆ 2 ನಂಬರ್ ಇತ್ತು ಅಂದರೆ ಅದರಲ್ಲಿ 1 ನಂಬರು ಲೆಸ್ ದ್ಯಾನ್ 4 ಇರಲೇಬೇಕು. ಹೌದಾ, ಯಾಕಂದರೆ ಮಿನಿಮಮ್ ವ್ಯಾಲ್ಯೂ ಆಫ್ ಚೂಸನ್ ನಂಬರ್ ಈಸ್ ಅಂತ ಹೇಳಿದ್ದಾರೆ. ಆಯ್ತಲ್ಲ. ಹಾಗಾದರೆ ಫಸ್ಟ್ ನೋಡಿ, ಇಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗಬೇಕು. ಅಷ್ಟು ಈಸಿಯಾಗಿ ಬರೀಬೋದು. ನೋಡಿ 2 ನಂಬರ್ನ ಚೂಸ್ ಮಾಡಬೇಕು ವಿತೌಟ್ ರಿಪ್ಲೇಸ್ಮೆಂಟ್. ಅಂದರೆ ವಿತೌಟ್ ರಿಪ್ಲೇಸ್ಮೆಂಟ್ ಅಂದರೆ ರಿಪೀಟೆಡ್ ನಂಬರ್ಸ್ ಬರಲ್ಲ, ಅಂದರೆ 1,1 ಬರಲ್ಲ. ಯಾಕಂದರೆ 1 ಆಲ್ರೆಡಿ ಒಂದು ಸಲ ತೊಗೊಂಡ್ಬಿಟ್ಟಿರ್ತೀವಿ ಅಂದರೆ ಮತ್ತೊಂದು ಸಲ 1 ತೊಗೊಳೋ ಪಾಸಿಬಲ್ಲೇ ಇರಲ್ಲ ಅಲ್ಲಿ. ಹೌದಾ, ಅದಕ್ಕೆ ಇಲ್ಲಿ ಏನೇನು ಬರ್ಬೋದು ಅಂದರೆ 1,2 1,3 1,4 1,5 1,6. 1 ಜೊತೆಗೆ ಇಷ್ಟು ಬರ್ಬೋದು. ಅದೇ ಥರ 2 ಜೊತೆಗೆ ತೊಗೊಂಡೆ ಅಂದರೆ 2 1 2 3 2 4 2 5 2 6. ನೆಕ್ಸ್ಟ್ 3 ಜೊತೆಗೆ ತೊಗೊಂಡೆ ಅಂದರೆ 3 1 3 2 3 3 ಇರಲ್ಲ. ನೆಕ್ಸ್ಟ್ 3 4 3 5 3 6 ಈ ಥರ ಬರೀತಾನೆ. 4 ಜೊತೆಗೆ ತೊಗೊಂಡ್ವಿ ಅಂದರೆ 4 1 4 2 4 3 4 5 ಮತ್ತು 4 6. ನೆಕ್ಸ್ಟ್ ಸೇಮ್ 5 ಜೊತೆಗೂ ತೊಗೋಬೋದು, 6 ಜೊತೆಗೂ ತೊಗೋಬೋದು. ಹೌದಾ, ಇದು ಸ್ಯಾಂಪಲ್ ಸ್ಪೇಸ್ ಆಗಿಬಿಡುತ್ತೆ. 5 4 5 6. ನೆಕ್ಸ್ಟು 6 1 6 2 6 3 6 4 6 5. ಅಂದರೆ ಇಲ್ಲಿ ಎನ್ ಆಫ್ ಎಸ್ ಎಷ್ಟು ಬಂದುಬಿಡುತ್ತೆ ಅಂದರೆ 30. ಹೌದಾ, ಈಗ ನೋಡಿ ದ ಪ್ರಾಬಬಿಲಿಟಿ ದಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಚೂಸನ್ ನಂಬರ್ ಈಸ್ ಲೆಸ್ ದ್ಯಾನ್ 4 ಅಂತ ಹೇಳಿದ್ದಾರೆ. ಹೌದಾ, ಆ ಥರದ್ದು ಎಷ್ಟು ಬರೀಬೋದು ಅಂತೇಳಿ ಗೊತ್ತಾಗಬೇಕು. ನೋಡಿ ಆ ಈವೆಂಟ್ನ ಎ ಅಂತ ತೊಗೊತೀನಿ. 2 ನಂಬರಲ್ಲಿ 1 ನಂಬರು ಲೆಸ್ ದ್ಯಾನ್ 4 ಇರಬೇಕು. ಹೌದಾ, ಅಂದರೆ 1,2 1,3 1,4 1,5 1,6 ಇಷ್ಟು ಬರೀಬೋದಲ್ಲ. ಯಾಕಂದರೆ ಇದರಲ್ಲಿ ಎಲ್ಲದರಲ್ಲೂ ಮಿನಿಮಮ್ ನಂಬರ್ 1 ಅದು ಡೈರೆಕ್ಟಾಗಿ ಬರೀಬೋದು. ನೋಡಿ ಇದರಲ್ಲೆಲ್ಲ ಮಿನಿಮಮ್ ನಂಬರ್ 1 ಅಥವಾ 2 ಬರುತ್ತೆ ಅಷ್ಟೇ. ಇದರಲ್ಲಿ ನೋಡಿ ಇದರಲ್ಲಿ ಫಸ್ಟ್ ಒಂದರಲ್ಲಿ 1 ಬರುತ್ತೆ, ಸೆಕೆಂಡಲ್ಲಿ 2 ಬರ್ತಾ ಇದೆ ಮಿನಿಮಮ್ ನಂಬರ್. ಹೌದಾ, 2 4ಅಲ್ಲೂ 2 2 5ಅಲ್ಲೂ 2 2 6ಅಲ್ಲೂ 2. ಹೌದಾ, ಅಂದರೆ ಮಿನಿಮಮ್ ನಂಬರ್ ಇಸ್ ಲೆಸ್ ದ್ಯಾನ್ 4 ಇರೋವಂಥದ್ದು ಎಲ್ಲದೂ ಬರೀಬೇಕಷ್ಟೇ. ನೋಡಿ ಇದರಲ್ಲೂ ಬರೀಬೋದು 3 1
3 2 3 3 3 4 3 5 ಹೌದಾ. ನೆಕ್ಸ್ಟ್ ನೋಡಿ 4 1 ಬರಿಬೋದು, ಯಾಕಂದರೆ ಮಿನಿಮಮ್ ನಂಬರ್ ಇಸ್ 1. 4 2 ಬರಿಬೋದು, 4 3 ಬರಿಬೋದು. ನೆಕ್ಸ್ಟ್ ನೋಡಿ 4 5 ಬರೆಯೋದಕ್ಕೆ ಬರಲ್ಲ, ಯಾಕಂದರೆ ಮಿನಿಮಮ್ ನಂಬರ್ ಇಸ್ 4 ಆಗಿಬಿಡುತ್ತೆ, ಅಲ್ಲಿ ಲೆಸ್ ದ್ಯಾನ್ 4 ಅಂತ ಹೇಳಿದ್ದಾರೆ. 4 5 ಬರಲ್ಲ, 4 6 ಬರಲ್ಲ. ನೆಕ್ಸ್ಟ್ ಯಾವ್ದು ಬರಿಬೋದು? 5 1 5 2 5 3. ನೆಕ್ಸ್ಟು 6 1 6 2 6 3. ಇಷ್ಟು ಬರುತ್ತಲ್ಲ. ಹಾಗಾದ್ರೆ ಇಲ್ಲಿ ಎನ್ ಆಫ್ ಎ ಎಷ್ಟು ಬರ್ತದೆ? 5 10 15 20 24 ಬರುತ್ತೆ ಹೌದಾ. ಈ ಪ್ರಾಬಬಿಲಿಟಿ ಆಫ್ ಎ ಕೇಳಿದ್ದಾರೆ ಅಷ್ಟೇ. ದೇರ್ಫೋರ್ ಪಿ ಆಫ್ ಎ ಇಸ್ ಈಕ್ವಲ್ ಫಾರ್ಮುಲಾ ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ಅಂದರೆ 24/30. ಇಷ್ಟು ಬರುತ್ತೆ ಅಷ್ಟೇ. ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಆಯಿತು. 2 ಇಂದ ಏನಾದ್ರು ಡಿವೈಡ್ ಮಾಡಿದೆ ಅಂದರೆ 2 12 2 15 3 ಇಂದ ಡಿವೈಡ್ ಮಾಡಿದೆ ಅಂದರೆ 3 4 3 5, ಅಂದರೆ 4/5. ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಆಯ್ತಲ್ಲ. ಈಸಿದೆ. ನೆಕ್ಸ್ಟ್ ನೋಡಿ 72. While throwing a dice, getting one in even number of throw has probability p, then p is equal to ಅಂತ ಹೇಳಿದ್ದಾರೆ ಹೌದಾ. ನೋಡಿ, while throwing a dice, getting one in even number of throws ಅಂತ ಹೇಳಿದ್ದಾರೆ ಹೌದಾ. ಅಂದರೆ ಸೆಕೆಂಡ್ ಥ್ರೋ ಅಲ್ಲಿ 1 ಬರ್ಬೋದು, 4th ಥ್ರೋ ಅಲ್ಲಿ 1 ಬರ್ಬೋದು, ಅಂದರೆ ಈವನ್ ನಂಬರ್ ಆಫ್ ಥ್ರೋಸ್ ತಾನೆ. ಅದೇ ಥರ 6th ಥ್ರೋ ಅಲ್ಲಿ 1 ಬರ್ಬೋದು. ಅದರ ಪ್ರಾಬಬಿಲಿಟಿನ ಪಿ ಅಂತ ಹೇಳಿದರೆ ದೆನ್ ಪಿನ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಅಂದರೆ ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ 1/6. ಪ್ರಾಬಬಿಲಿಟಿ ಆಫ್ ನಾಟ್ ಗೆಟಿಂಗ್ 1 ಇದು 5/6 ಬರುತ್ತೆ ಹೌದಾ. ಯಾಕಂದರೆ ಉಳಿದಿರೋ ನಂಬರ್ಸು 5 ಇದೆ ಅಲ್ಲ, 2 3 4 5 6, ಯಾಕೆ ಅದು 5/6 ಬರುತ್ತೆ. ಈಗ ನೋಡಿ, ನಾವು ಪ್ರಾಬಬಿಲಿಟಿ ಆಫ್ ಏನು ಕೇಳಿರೋದು, ಗೆಟಿಂಗ್ 1 ಹೌದಾ ಇನ್ ಈವನ್ ನಂಬರ್ ಆಫ್ ಥ್ರೋಸ್. ಅಂದರೆ ನೋಡಿ, ಫಸ್ಟ್ ಒನ್ ನಾನ್ 1 ಬರಬೇಕು ಹೌದಾ. ನಾನ್ 1ನ 1 ಬಾರ್ ಅಂತ ಬರ್ಕೊತೀನಿ. ನೆಕ್ಸ್ಟ್ 1 ಬರ್ಬೋದು, ಅಂದರೆ ಸೆಕೆಂಡ್ ಥ್ರೋನೇ 1 ಬರ್ಬೋದು. ಇಲ್ಲ ಅಂದರೆ ಥರ್ಡ್ ಥ್ರೋ 1 ಬರ್ಬೋದು, ಅಲ್ಲ ಸಾರಿ 4th ಥ್ರೋ. ನೆಕ್ಸ್ಟ್ ಬಂದರೆ ನಾಟ್ ಗೆಟಿಂಗ್ 1 ನಾಟ್ ಗೆಟಿಂಗ್ 1 ನಾಟ್ ಗೆಟಿಂಗ್ 1 ಹೌದಾ. ನೆಕ್ಸ್ಟ್ 4th 1 ಅಲ್ಲ, 5th 1 ಅಲ್ಲ, 6th 1 ಬರ್ಬೋದು ಹೌದಾ. ಈ ಥರ ಬರ್ತಾ ಹೋಗ್ತಾನೆ. ಈ ಥರ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಬರುತ್ತೆ. ಇದ್ರ ಪ್ರಾಬಬಿಲಿಟಿ ಕೇಳಿದ್ದಾರೆ. ನಾಟ್ ಗೆಟಿಂಗ್ 1 ಅಂದರೆ 5/6, ಗೆಟಿಂಗ್ 1 ಅಂದರೆ 1/6 ಹೌದಾ. ಪ್ಲಸ್ ಇಲ್ಲಿ ನಾಟ್ ಗೆಟಿಂಗ್ 1 3 ಇದೆ ತಾನೆ, 5/6 ಹೋಲ್ ಕ್ಯೂಬ್ ಇಂಟು 1/6. ಇದು 5/6 ಹೋಲ್ ಪವರ್ 5 ಇಂಟು 1/6 ಈ ಥರ ಬರ್ತಾ ಹೋಗುತ್ತೆ ಹೌದಾ. ನೋಡಿ, ಇದನ್ನು ಈಸಿ ಇದೆ. ಇದನ್ನು ಪಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಈ ಪಿನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಜಿ ಪಿ ಎಲ್ ಬರುತ್ತೆ. ಡೈರೆಕ್ಟಾಗಿ ಎಸ್ ಇನ್ಫಿನಿಟಿ ಫಾರ್ಮುಲಾ ಅಪ್ಲೈ ಮಾಡಿ ಬಂದ್ಬಿಡುತ್ತೆ ಹೌದಾ. ಎಸ್ ಇನ್ಫಿನಿಟಿ ಫಾರ್ಮುಲಾ ಅಪ್ಲೈ ಮಾಡಿ ಬರುತ್ತೆ. ನೋಡಿ, ಎಲ್ಲದರಲ್ಲೂ 1/6 ಕಾಮನ್ ತೆಗಿಬೋದು, ಅದು 5/6 ಇಂಟು 1/6 ಕಾಮನ್ ತೆಗಿಬೋದು. ಅವಾಗ ಇಲ್ಲೇನು ಬರ್ತಾ ಇದೆ, 1 ಪ್ಲಸ್ 5/6 ಹೋಲ್ ಸ್ಕ್ವೇರ್ ಪ್ಲಸ್ 5/6 ಹೋಲ್ ಪವರ್ 4 ಆ್ಯಂಡ್ ಸೊ ಆನ್. ಅದಾയത് 5/36 ಇಂಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಹೌದಾ. ಅಂದರೆ 5/36 ಇಂಟು 1 ಬೈ ಇದು 36 ಮೈನಸ್ 25/36 ಆಗುತ್ತಲ್ಲ. 36 36 ಕ್ಯಾನ್ಸಲ್. 36 ಮೈನಸ್ 25 ಅಂದರೆ 11 ಬರುತ್ತಲ್ಲ, ಅದು ಆನ್ಸರು 5/11 ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೆ. ಆಯ್ತಲ್ಲ, ಈಸಿ ಇದೆ.
ಆಯ್ತಲ್ಲ. ಅಂದರೆ ಇಲ್ಲಿ ಏನು ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳಿದಾರೆ ಅಂತ ಗೊತ್ತಾಗಬೇಕು. ಗೆಟಿಂಗ್ ಒನ್ ಬರಬೇಕು. ಏನಂತ ಹೇಳಿರೋದು ಈವನ್ ನಂಬರ್ ಆಫ್ ಥ್ರೋಸ್, ಅಂದರೆ ಸೆಕೆಂಡ್ ಥ್ರೋ, ಫೋರ್ತ್ ಥ್ರೋ, ಹೌದಾ. ನೆಕ್ಸ್ಟ್ ಬಂದರೆ ಸಿಕ್ಸ್ತ್ ಥ್ರೋ, ನೆಕ್ಸ್ಟು ಏಯ್ಟ್ ಥ್ರೋ, ಇದೇ ಥರ ಬರ್ತಾ ಹೋಗ್ಬೇಕು. ನಾಟ್ ಗೆಟಿಂಗ್ ಒನ್, ಉಳಿದಿರೋದೆಲ್ಲ ನಾಟ್ ಗೆಟಿಂಗ್ ಒನ್ ಆಗಿರುತ್ತೆ, ಹೌದಾ. ನೆಕ್ಸ್ಟ್ ಒನ್, $73. Nobody. Let E complement denote the complement of an event E. Let E, F, G be pairwise independent events ಅಂತ ಹೇಳಿದ್ದಾರೆ, ಹೌದಾ. ಅಂದರೆ E and F are independent, F and G are independent, G and E are independent. ಆ ಥರ ಆಗಿತ್ತು ಅಂದರೆ E, F, Gನೂ ಇಂಡಿಪೆಂಡೆಂಟೇ ಆಗಿರುತ್ತೆ, ಹೌದಾ. ಅಂದರೆ ಇನ್ ಜನರಲ್ ಏನು ಕೊಟ್ಟಂಗೆ ಅಂತ ಹೇಳಿದ್ರೆ E, F, G are mutually independent, ಹೌದಾ. ವಿತ್ P of G greater than 0 ಅಂತ ಹೇಳಿದರೆ, ಅಂದರೆ ಆಬ್ವಿಯಸ್ಲಿ P of G ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರ್ಬೋದು. P of G ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದಾರೆ ಅಂದರೆ ಇದು ಮೀನಿಂಗು ಮುಂದೆ P of G ನಾಟ್ ಈಕ್ವಲ್ ಟು 0 ಇರುತ್ತೆ ಅಂತೇಳಿ, ಹೌದಾ. ನೆಕ್ಸ್ಟು ಆ್ಯಂಡ್ P of E ಇಂಟರ್ಸೆಕ್ಷನ್ F ಇಂಟರ್ಸೆಕ್ಷನ್ G ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಹೌದಾ. ಇದೊಂದು ಕೊಟ್ಟಿದ್ದಾರೆ ಕಂಡೀಷನ್. ಗಿವನ್ P of E ಇಂಟರ್ಸೆಕ್ಷನ್ F ಇಂಟರ್ಸೆಕ್ಷನ್ G ಇಸ್ ಈಕ್ವಲ್ ಟು 0. ಅಂದರೆ ಇದು ಮೀನಿಂಗ್ ಏನಾಯಿತು, P of E ಇಂಟು P of F ಇಂಟು P of G ಇಸ್ ಈಕ್ವಲ್ ಟು 0 ಬಂತು. ಹಾಗಾದರೆ ಇಲ್ಲಿ P of E ಇಂಟು P of F ಇಸ್ ಈಕ್ವಲ್ ಟು 0 ಬರೀಬೋದು. ಯಾಕಂದರೆ P of G ಈಸ್ ನಾಟ್ ಈಕ್ವಲ್ ಟು 0 ತಾನೆ, ಅದು 0 ಆಗಲ್ಲ ಅಂದರೆ ಇವೆರಡರಲ್ಲಿ ಒಂದು 0 ಆಗಿರಲೇಬೇಕು. ಅದಕ್ಕೆ P of E ಇಂಟು P of F ಇಸ್ ಈಕ್ವಲ್ ಟು 0 ಅಂತ ತೊಗೊಂಡ್ವಿ. ಅದೊಂದು ಕಂಡೀಷನ್ ಬರ್ಕೊಂಡಿದ್ದೀನಿ. ದೆನ್ ಏನು ಕೇಳಿರೋದು, ದೆನ್ P of E ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ F ಕಾಂಪ್ಲಿಮೆಂಟ್ ಗಿವನ್ G ಕೇಳಿದ್ದಾರೆ, ಹೌದಾ. ನೋಡಿ ಇದನ್ನು ಹೇಗೆ ಬರೀಬೋದು, P of E complement intersection F complement intersection G by P of G ಬರೀಬೋದಲ್ಲ. ನೋಡಿ ಇದನ್ನು ಇಂಡಿಪೆಂಡೆಂಟ್ ಈವೆಂಟ್ಸ್ ಇತ್ತು ಅಂದರೆ ಕಾಂಪ್ಲಿಮೆಂಟ್ಸು ಇಂಡಿಪೆಂಡೆಂಟ್ ಈವೆಂಟ್ಸೇ ಆಗಿರುತ್ತೆ. ಅದಕ್ಕೆ ಇದೆಲ್ಲ ಏನು ಬರ್ಕೊತೀವಿ ಅಂದರೆ P of E complement ಇಂಟು P of F complement ಇಂಟು P of G by P of G. P of G ಕ್ಯಾನ್ಸಲ್ ಆಯಿತು. P of E ಕಾಂಪ್ಲಿಮೆಂಟ್ ಅಂದರೆ 1 ಮೈನಸ್ P of E ಬರೀಬೋದು. P of F ಕಾಂಪ್ಲಿಮೆಂಟ್ ಅಂದರೆ 1 ಮೈನಸ್ P of F ಬರೀಬೋದು, ಹೌದಾ. ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ 1 ಮೈನಸ್ P of F ಮೈನಸ್ P of E ಮೈನಸ್ ಆಫ್ ಮೈನಸ್ ಪ್ಲಸ್ P of E ಇಂಟು P of F, ಹೌದಾ. ಅಂದರೆ ಆನ್ಸರು 1 ಮೈನಸ್ P of F ಮೈನಸ್ P of E, ಹೌದಾ. ಇದನ್ನು 0 ಬರೀಬೋದಲ್ಲ. ಜಸ್ಟ್ ಇಲ್ಲಿ P of E ಇಂಟು P of F ಅಂದರೆ 0 ಬಂದಿದೆ ತಾನೆ, ಯಾಕೆ ಇಲ್ಲಿ 0 ಬರ್ಕೊತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಅಂದರೆ 1 ಮೈನಸ್ P of F ಮೈನಸ್ P of E ಬರುತ್ತೆ ಅಷ್ಟೆ. ಈ ಥರ ಇರ್ಬೋದು. ನೋಡಿ 1 ಮೈನಸ್ P of F ಅಂದರೆ ಇನ್ನು ಎಷ್ಟೊಂದು ಟೈಪ್ ಬರಿಬೋದು ಆನ್ಸರ್. ನೋಡಿ ಒಂದು ಈ ಥರನೂ ಬರಿಬೋದು. ಇದನ್ನ P of F ಕಾಂಪ್ಲಿಮೆಂಟ್ ಮೈನಸ್ P of E ಅಂತ ಬರಿಬೋದು. ಅಥವಾ 1 ಮೈನಸ್ P of E ನ ಫಸ್ಟ್ ತಗೊಂಡೆ ಅಂದರೆ P of E ಕಾಂಪ್ಲಿಮೆಂಟ್ ಮೈನಸ್ P of F ಬರಿಬೋದು, ಹೌದಾ. ಅಂದರೆ ಆಪ್ಷನ್ ಸಿ ಬರುತ್ತಲ್ಲ. ಆಯ್ತಲ್ಲ. ನೋಡಿ ಈಸಿ ಇದೆ. ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಅಲ್ಲಿ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋದು ಗೊತ್ತಿರಬೇಕು. E, F, G ಆರ್ ಮ್ಯೂಚುವಲಿ ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಪೇರ್ ವೈಸ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ E ಆ್ಯಂಡ್ F ಆರ್ ಇಂಡಿಪೆಂಡೆಂಟ್, F ಆ್ಯಂಡ್ G ಆರ್ ಇಂಡಿಪೆಂಡೆಂಟ್ ಆ್ಯಂಡ್ G ಆ್ಯಂಡ್ E ಆರ್ ಇಂಡಿಪೆಂಡೆಂಟ್, ಹೌದಾ. ಆ ಥರ ಇತ್ತು ಅಂದರೆ ಆಬ್ವಿಯಸ್ಲಿ 3 ಈವೆಂಟ್ಸ್ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಆಗಿಬಿಡುತ್ತೆ. ಮತ್ತು P of G ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದಾರೆ ಅಂದರೆ P of G ಇಸ್ ನಾಟ್ ಈಕ್ವಲ್ ಟು 0 ತೊಗೊತೀವಿ, ಹೌದಾ. ಅದು ತೊಗೊಂಡ್ವಿ ಅಂದರೆ P of E ಇಂಟು P of F ಇಸ್ ಈಕ್ವಲ್ ಟು 0 ಆಯಿತು.
ನೆಕ್ಸ್ಟು ಕಂಡೀಷನಲ್ ಪ್ರಾಬಬಿಲಿಟಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಆಯ್ತಲ್ಲ ಇಲ್ಲಿ ನೆಕ್ಸ್ಟ್ ಒಂದು ನೋಡಿ, ಪ್ಯಾಸೇಜ್ ಇದೆ. ನೋಡಿ, ಎ ಫೇರ್ ಡೈ ಇಸ್ ಟಾಸ್ಡ್ ರಿಪೀಟೆಡ್ಲಿ ಅಂಟಿಲ್ ಎ 6 ಈಸ್ ಒಬ್ಟೈನ್ಡ್ ಅಂತ ಹೇಳಿದ್ದಾರೆ. ಹೌದಾ? ಲೆಟ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಟಾಸಸ್ ರಿಕ್ವೈರ್ಡ್. ಹೌದಾ? ನೋಡಿ, ದ ಪ್ರಾಬಬಿಲಿಟಿ ದಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಈಕ್ವಲ್ಸ್ ಅಂತ ಹೇಳಿದ್ದಾರೆ. ನೋಡಿ, ಇದು ಈಸಿ ಇದೆ. ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು, ಎ ಫೇರ್ ಡೈ ಇಸ್ ಟಾಸ್ಡ್ ರಿಪೀಟೆಡ್ಲಿ ಅಂಟಿಲ್ ಎ 6 ಒಬ್ಟೈನ್ಡ್ ಅಂತ ಹೇಳಿದ್ದಾರೆ. ಅಂದರೆ 6 ಬರೋ ತನಕ ಫೇರ್ ಡೈಸ್ನ ಹೌದಾ ಟಾಸ್ ಮಾಡ್ತಾ ಹೋಗ್ಬೇಕು. ಹೌದಾ? ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಟಾಸಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಈಗ ಏನಾದರೂ ಎಕ್ಸ್ 3 ಆಗಿತ್ತು ಅಂತ ಹೇಳಿದರೆ ಅದರದ್ದು ಪ್ರಾಬಬಿಲಿಟಿ ಏನು ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ, 74 ಆಗಿದೆ. ಹೇಗೆ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ತಾನೆ. ಅಂದರೆ ಫಸ್ಟ್ ಟಾಸಲ್ಲಿ 6 ಬರಬಾರ್ದು, ಯಾಕಂದರೆ ಥರ್ಡ್ ಟಾಸಲ್ಲಿ ಬರುತ್ತೆ ತಾನೆ. ಫಸ್ಟ್ ಟಾಸಲ್ಲಿ ನಾಟ್ 6, ಸೆಕೆಂಡ್ ಟಾಸಲ್ಲೂ ನಾಟ್ 6, ಥರ್ಡ್ ಟಾಸಲ್ಲಿ 6 ಬರಬೇಕು. ನಾಟ್ 6 ಅಂದರೆ 5/6 ಪ್ರಾಬಬಿಲಿಟಿ, ನಾಟ್ 6 ಅಂದರೆ ಇದ್ರದ್ದು 5/6 ಪ್ರಾಬಬಿಲಿಟಿ. 6 ಅಂತ ಹೇಳಿದ್ರೆ ಅದು ಪ್ರಾಬಬಿಲಿಟಿ 1/6. ಅಂದರೆ ಆನ್ಸರು 25/6 ಇಂಟು 6 ಇಂಟು 6 ಅಂದರೆ 216. ಅಂದರೆ ಆಪ್ಷನ್ ಎ ಬಂದ್ಬಿಡುತ್ತೆ. ಈಸಿ ಇದೆ, ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಅದಲ್ಲೇ ಪ್ರಾಬ್ಲಮ್ ನಂಬರ್ 75. ಇಲ್ಲೇನು ಕೇಳಿದ್ರೆ ಗೊತ್ತಾಗಬೇಕು. ದ ಪ್ರಾಬಬಿಲಿಟಿ ದಟ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದನ್ನು ಕೇರ್ಫುಲ್ಲಾಗಿ ಬರೀಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಅಪ್ ಟು ಇನ್ಫೈನೈಟ್ ಹೋಗುತ್ತೆ. ಹೌದಾ? ಡೈರೆಕ್ಟಾಗಿ ಅಪ್ ಟು ಇನ್ಫೈನೈಟ್ ತಗೋಬೋದು. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 4, ಎಕ್ಸ್ ಈಕ್ವಲ್ ಟು 5 ಅಪ್ ಟು ಇನ್ಫೈನೈಟ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಥವಾ ಇದನ್ನು 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 3ನೂ ಬರೀಬೋದು. ಹೌದಾ? 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 3 ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 2 1 ಬರುತ್ತೆ. ನೆಕ್ಸ್ಟ್ ಇನ್ನೊಂದು 1 ಬರುತ್ತೆ. ಅಂದರೆ ಎಕ್ಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಫಸ್ಟ್ ಒನ್ ನಾಟ್ 6, ಸೆಕೆಂಡ್ ಒನ್ 6 ಆಗಬೇಕು. ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ಸು, ಫಸ್ಟ್ ಒನ್ನೇ 6 ಆಗಿಬಿಡ್ಬೇಕು. ಹೌದಾ? ಅಂದರೆ 1 ಮೈನಸ್ 5/6 ಇಂಟು 1/6 ಮೈನಸ್ 1/6. ಹೌದಾ? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 6 ಈಸ್ 1/6 ಅಲ್ಲ. ಆಯ್ತಲ್ಲ, ಇದನ್ನ ಅಪ್ಲೈ ಮಾಡಿ ಬರೋದು ಅಷ್ಟೇ. ಸಿಕ್ಸ್ 36 ಎಲ್ ಸಿ ಎಮ್ ತೊಗೊಂಡೆ ಅಂದರೆ 36 ಮೈನಸ್ 5 ಮೈನಸ್ 6. ಹೌದಾ? ಅಂದರೆ 25/36 ಬರುತ್ತೆ. ಅಂದರೆ ಆಪ್ಷನ್ ಬಿ ಬರ್ತಲ್ಲ. ಆತ ನೋಡಿ, ಜಿ ಪಿ ಅಲ್ಲಿ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಜಿ ಪಿ ಅಂದ್ಕೊಂಡು ಮಾಡಿದ್ರು ಬರುತ್ತೆ. ನೆಕ್ಸ್ಟ್ ನೋಡಿ 76. ನೋಡಿ, ಇದೊಂದು ಡಿಫ್ರೆಂಟ್ ಇದೆ. ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಗಿವನ್ ಎಕ್ಸ್ ಗ್ರೇಟರ್ ದೆನ್ 3 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಹೌದಾ? ಗಿವನ್ ಎಕ್ಸ್ ಗ್ರೇಟರ್ ದೆನ್ 3 ಅಂದರೆ ಇದು ಈ ಥರ ಬರೀಬೋದಲ್ಲ. ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಇಂಟರ್ಸೆಕ್ಷನ್ ಎಕ್ಸ್ ಗ್ರೇಟರ್ ದೆನ್ 3 ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3. ಹೌದಾ? ನೋಡಿ, ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ನೋಡಿ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಮತ್ತು ಎಕ್ಸ್ ಗ್ರೇಟರ್ ದೆನ್ 3 ಅಲ್ಲಿ ಕಾಮನ್ ಏನು ಬರುತ್ತೆ ಅಂದರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಬರುತ್ತೆ. ಯಾಕೆ ಅಂದರೆ ನಂಬರ್ ಲೈನ್ ಏನಾದ್ರು ತೊಗೊಂಡೇನು ಈ ಥರ ಅಂದ್ಕೊಳ್ಳಿ. ಇಲ್ಲಿ 3 ಇದೆ, 4 ಇದೆ, 5 ಇದೆ, ನೆಕ್ಸ್ಟ್ 6 ಈ ಥರ ಬರುತ್ತೆ ತಾನೆ. ಒಂದು 6 ಅಥವಾ 6ಕ್ಕಿಂತ ಜಾಸ್ತಿ ಇರಬೇಕು. ಇನ್ನೊಂದೇನು ಹೇಳುತ್ತೆ, 3ಕ್ಕಿಂತ ಜಾಸ್ತಿ ಇರಬೇಕು. ಹಾಗಾದ್ರೆ ಎರಡರಲ್ಲೂ ಕಾಮನ್ ಬರೋದು
6 ಅಥವಾ 6ಗಿಂತ ಜಾಸ್ತಿ ಇರಬೇಕು ತಾನೆ, ಹೌದಾ? ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6ನ ಕಾಮನ್ ತೊಗೊಂಡ್ವಿ. ಇನ್ನೊಂದು ಡಿನಾಮಿನೇಟ್ರಲ್ಲಿ ಏನು ತೊಗೋಬೇಕು? ಎಕ್ಸ್ ಗ್ರೇಟರ್ ದೆನ್ 3. ನೋಡಿ, ಇದು ಮಾಡ್ಕೊಂಬಿಟ್ರೆ ಆಗೋಯ್ತು, ಬರುತ್ತೆ. ನೋಡಿ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂದರೆ ಮತ್ತೆ ಅಲ್ಲಿ ಎಷ್ಟಕ್ಕೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 6 ಅಲ್ಲ, ಇದು 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3. ನೋಡಿ, ಕೇರ್ಫುಲ್ಲಾಗಿ ಬರೀಬೇಕು. ಯಾವಾಗಲೂ 1 ಮೈನಸ್ ಬರ್ಕೊಂಡ್ಮೇಲೆ ಇಲ್ಲದೆ ನೆಗೇಷನ್ ಬರೀಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದು ನೆಗೇಷನ್, ಲೆಸ್ ದ್ಯಾನ್ ಇಂದು ನೆಗೇಷನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಈ ಥರ ಬರ್ತದೆ, ಹೌದಾ? ಅಂದರೆ ಗ್ರೇಟರ್ ದ್ಯಾನ್ ಇಂದು ನೆಗೇಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರುತ್ತೆ, ಹೌದಾ? ನೋಡಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡೆ ಬರುತ್ತೆ. ಲೆಸ್ ದ್ಯಾನ್ 6 ಅಂದರೆ 1 2 3 4 5 ತೊಗೊಂಡು ಮಾಡ್ಕೋಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ ಹೇಳಿದ್ರು ಮಾಡ್ಬೋದು, ಹೌದಾ? ಅಥವಾ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಎಲ್ ಸಿ ಎಮ್ ತೊಗೊಳ್ಳಿ ಸಿಂಪ್ಲಿಫೈ ಆಗುತ್ತೆ. ಆರ್ ಇದನ್ನು ಡೈರೆಕ್ಟಾಗಿ ಮಾಡಿದ್ರು ಬರುತ್ತೆ. ಡೈರೆಕ್ಟಾಗಿ ಮಾಡಿದರೆ ಯಾವ ಥರ ಬಂದುಬಿಡುತ್ತೆ ಅಂದರೆ ನಮಗೆ ಅದು ಜಿ ಪಿ ಎಲ್ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು, ಹೌದಾ? ನೋಡಿ, 1 ಮೈನಸ್ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಬರುತ್ತೆ. ಹೋಲ್ ಡಿವೈಡ್ ಬೈ 1 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ನೋಡಿ, ಸಿಂಪ್ಲಿಫೈ ಮಾಡಬೇಕು. 1 ಮೈನಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಅಂದರೆ ಫಸ್ಟ್ 1 6 ತಾನೆ, ಅಂದರೆ ಇದು 1/6. ಎಕ್ಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಫಸ್ಟ್ 1 ನಾನ್ 6, ಸೆಕೆಂಡ್ 1 6 ಅಂದರೆ 5/6 ಇಂಟು 1/6. ಇದು 5/6 ಹೋಲ್ ಸ್ಕ್ವೇರ್ ಇಂಟು 1/6. ಇದು 5/6 ಹೋಲ್ ಕ್ಯೂಬ್, ಯಾಕಂದರೆ 3 ನಾನ್ 6 ಒಂದು 1/6 ಅಲ್ಲ. ಇದು 4 ನಾನ್ 6 ಇರುತ್ತೆ, ಒಂದು 1/6 ಬರುತ್ತೆ, ಹೌದಾ? ಹೋಲ್ ಡಿವೈಡ್ ಬೈ 1 ಮೈನಸ್ 1/6 ಮೈನಸ್ 5/6 ಇಂಟು 1/6 ಮೈನಸ್ 5/6 ಹೋಲ್ ಸ್ಕ್ವೇರ್ ಇಂಟು 1/6, ಹೌದಾ? ನೆಕ್ಸ್ಟ್ ಇದು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ, ಬರುತ್ತೆ. 1 ಮೈನಸ್ 1/6 ಅಂದರೆ ಇದೇನಾಗ್ಬಿಡುತ್ತೆ, ಇದು 5/6 ಆಗುತ್ತಲ್ಲ. ಇದು 5/6 ಆಗುತ್ತೆ. ಅದೇ ಥರ ಇದೂ ಏನಾಗುತ್ತೆ 5/6, ಹೌದಾ? ಅದು ನೋಡಿ, 5/6ನ ಕಾಮನ್ ತೊಗೊಂಬಿಟ್ಟೆ ಅಂದರೆ ಏನು ಬರ್ಬೋದು? ಇದು 5/6 ಕಾಮನ್ ತೊಗೊಂಡ್ರೆ ಇದು 1 ಆಗುತ್ತೆ. ಮೈನಸ್ 1/6 ಮೈನಸ್ 5/6 ಇಂಟು 1/6, ಹೌದಾ? ಇದು ಮೈನಸ್ 5/6 ಹೋಲ್ ಸ್ಕ್ವೇರ್ ಇಂಟು 1/6 ಮೈನಸ್ ಸರಿ 4 ಅಲ್ಲ, ಹೋಲ್ ಕ್ಯೂಬ್ ಇಂಟು 1/6, ಹೌದಾ? ಡಿವೈಡೆಡ್ ಬೈ, ನೋಡಿ ಇದನ್ನು ಸೇಮ್ ಬರೀಬೋದು. 1 ಮೈನಸ್ 1/6 ಮೈನಸ್ 5/6 ಇಂಟು 1/6 ಮೈನಸ್ 5/6 ಹೋಲ್ ಸ್ಕ್ವೇರ್ ಇಂಟು 1/6, ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಸಲ 5/6 ಕಾಮನ್ ತೊಗೊಂಬಿಡಿ, ಬಂದ್ಬಿಡುತ್ತೆ. ನೋಡಿ, ಮತ್ತೆ ಇದನ್ನು 5/6 ಬರ್ಕೊಂಡೆ ಅಂದರೆ ಮತ್ತೊಂದು ಸಲ ನ್ಯೂಮರೇಟ್ರಲ್ಲಿ 5/6 ಕಾಮನ್ ತೆಗೀರಿ. ಅವಾಗ ಏನು ಬರ್ಬೋದು? 25/36 ಇಂಟು 1 ಮೈನಸ್ 1/6 ಮೈನಸ್ 5/6 ಇಂಟು 1/6 ಮೈನಸ್ 5/6 ಹೋಲ್ ಸ್ಕ್ವೇರ್ ಇಂಟು 1/6, ಹೌದಾ? ಡಿನಾಮಿನೇಟ್ರಲ್ಲೂ ಸೇಮ್ ಇದೆ, ಅವೆರಡು ಕ್ಯಾನ್ಸಲ್ ಆಗಿಬಿಡುತ್ತಲ್ಲ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ಏನು ಬರೀಬೋದು? 1 ಮೈನಸ್ 1/6 ಮೈನಸ್ 5/6 ಇಂಟು 1/6 ಮೈನಸ್ 5/6 ಹೋಲ್ ಸ್ಕ್ವೇರ್ ಇಂಟು 1/6, ಹೌದಾ? ನೋಡಿ, ಈ ಟರ್ಮ್ ಕ್ಯಾನ್ಸಲ್ ಆಗಿ ಆನ್ಸರು
25/36 ಬರುತ್ತೆ, ಅಂದರೆ ಆಪ್ಷನ್ ಡಿ. ಆಯ್ತಲ್ಲ? ಇವರು ಇದೇ ಥರ ಮಾಡ್ಕೋಬೇಕಂತೇನಿಲ್ಲ. ಇಲ್ಲಿ ಬೇಕಾದ್ರೆ ಡೈರೆಕ್ಟಾಗಿ x greater than or equal to 6 ಮತ್ತು x greater than 3 ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಅದು GPL ಬರುತ್ತೆ. S infinity ಫಾರ್ಮುಲಾ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಸೆವೆನ್ ನೋಡಿ. A signal which can be green or red with probability 4/5 and 1/5 ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಇಲ್ಲಿ ಏನೇನು ಕೊಟ್ಟಿರೋದು, ಸಿಗ್ನಲ್ ಈಸ್ ಗ್ರೀನ್ ಆರ್ ರೆಡ್. ಗ್ರೀನ್ನ G ಅಂತ ತಗೊತೀನಿ, ಇನ್ನೊಂದು ರೆಡ್ ಅಂತ ಹೇಳಿದ್ದಾರೆ. ಇದ್ರ ಪ್ರಾಬಲಿಟಿ ಆಫ್ ಗ್ರೀನ್ನ 4/5, ಪ್ರಾಬಲಿಟಿ ಆಫ್ ರೆಡ್ನ 1/5 ರೆಸ್ಪೆಕ್ಟಿವ್ಲಿ. ಹೌದಾ? ಈಸ್ ರಿಸೀವ್ಡ್ ಬೈ ಸ್ಟೇಷನ್ ಎ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಟು ಸ್ಟೇಷನ್ ಬಿ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಫಸ್ಟ್ ಎಗೆ ರಿಸೀವ್ ಆಗುತ್ತೆ ಸಿಗ್ನಲ್, ಅದಾದಮೇಲೆ ಯಾವುದು ಟ್ರಾನ್ಸ್ಫರ್ ಆಗುತ್ತೆ, ಬಿಗೆ. ಅಂದರೆ ಈ ಥರ ಗ್ರೀನಿಂದ ಎಗೆ ಬರ್ಬೋದು ಮತ್ತು ಎಯಿಂದ ಬಿಗೆ ಹೋಗುತ್ತೆ ಹೀಗೆ, ಅಥವಾ ರೆಡ್ಡಿಂದ ಎಗೆ ಬರ್ಬೋದು ಮತ್ತು ಎಯಿಂದ ಬಿಗೆ ಹೋಗುತ್ತೆ ಸಿಗ್ನಲ್. ಈ ಥರ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ದ ಪ್ರಾಬಲಿಟಿ ಆಫ್ ಈಚ್ ಸ್ಟೇಷನ್ ರಿಸೀವಿಂಗ್ ದ ಸಿಗ್ನಲ್ ಕರೆಕ್ಟ್ಲಿ ಈಸ್ 3/4 ಅಂತ ಹೇಳ್ತೀನಿ. ಅಂದರೆ ಈಗ ಈವೆಂಟ್ ಇನ ಏನು ತೊಗೊತೀನಿ, ರಿಸೀವಿಂಗ್ ದ ಸಿಗ್ನಲ್ ಕರೆಕ್ಟ್ಲಿ ಅಂತ ಹೇಳ್ತೀನಿ. ಹಾಗಾದ್ರೆ ಇದು ಪ್ರಾಬಲಿಟಿ ಆಫ್ ಇ ಏನು ಕೊಟ್ಟಿರೋದು 3/4, ನಾಟ್ ಕರೆಕ್ಟ್ಲಿ ಏನಾಗ್ಬಿಡುತ್ತೆ ಅಥವಾ ರಾಂಗ್ಲಿ ಏನಾಗಿರುತ್ತೆ ಅಂದರೆ 1/4 ಆಗುತ್ತೆ. ಯಾಕಂದರೆ 1 - 3/4 ಮಾಡ್ಕೋಬೇಕಲ್ಲ. ಹೌದಾ? ಪಿ ಆಫ್ ಇ ಬಾರ್ ಅಂದರೆ ನಾಟ್ ಕರೆಕ್ಟ್ಲಿ ಅಂತೇಳಿ ಈಸ್ 1/4. If the signal received at station A is green, then the probability that the original signal was green is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಈವೆಂಟ್ ಏನ ಏನು ತಗೊತೀನಿ ಅಂದರೆ, ಸಿಗ್ನಲ್ ರಿಸೀವ್ಡ್ ಅಟ್ ಬಿ ಈಸ್ ಗ್ರೀನ್ ಅಂತ ಹೇಳ್ತೀನಿ. ನೋಡಿ ಫಸ್ಟ್ ಪಿ ಆಫ್ ಎ ಕಂಡು ಹಿಡಿತೀನಿ, ಅದಾದಮೇಲೆ ನೆಕ್ಸ್ಟ್ ಕಂಡೀಷನಲ್ ಪ್ರಾಬಲಿಟಿ ಚೆಕ್ ಮಾಡ್ಕೊಂಡ್ರೆ ಆಯಿತು. ಹೌದಾ? ನೋಡಿ ಈಗ ನಾವು ಪಿ ಆಫ್ ಎ ನೋಡಿ, ಬಿಗೆ ಏನು ಬರಬೇಕು, ನಮಗೆ ಗ್ರೀನ್ ಬರಬೇಕು ತಾನೆ. ಈಗ ನೋಡಿ ಫಸ್ಟೇ ಗ್ರೀನ್ ಇತ್ತು ಅಂದ್ಕೊಳ್ಳಿ, ಫಸ್ಟ್ ಗ್ರೀನ್ ಇದೆ, ಎಗೂ ಗ್ರೀನೇ ಹೋಯ್ತು ಅಂದ್ಕೊಳ್ಳಿ, ಎಯಿಂದ ಬಿಗೂ ಗ್ರೀನ್ ಹೋಯ್ತು ಅಂದ್ಕೊಳ್ಳಿ. ಹೌದಾ? ಇದೊಂದು ಟೈಪ್ ಬರುತ್ತೆ. ಫಸ್ಟು ಪ್ರಾಬಲಿಟಿ ಆಫ್ ಗ್ರೀನು. ಹೌದಾ? ಗ್ರೀನಿಂದ ಎಗೆ. ಹೌದಾ? ಅದು ಏನಾಗುತ್ತೆ, ಸಿಗ್ನಲ್ ರಿಸೀವ್ಡ್ ಕರೆಕ್ಟ್ಲಿ ಆಗಿಬಿಡುತ್ತೆ ಇದು. ಹೌದಾ? ಅಂದರೆ ಎಗೆ ಸಿಗ್ನಲ್ ರಿಸೀವ್ ಆಗಿರೋದು ಗ್ರೀನು, ಬಿಗೆ ರಿಸೀವ್ ಆಗಿರೋದು ಗ್ರೀನ್. ಹೌದಾ? ನೆಕ್ಸ್ಟು ಗ್ರೀನ್ ಬರುತ್ತೆ, ಎಗೆ ಹೋಗ್ಬೇಕಾದ್ರೆ ರೆಡ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಹೌದಾ? ಇದು ಎ ಗ್ರೀನು, ಬಿನು ಗ್ರೀನು, ಎಗೆ ಹೋಗ್ಬೇಕಾದ್ರೆ ರೆಡ್ ಆಗುತ್ತೆ ಅಂದ್ಕೊಳ್ಳಿ, ಮತ್ತೆ ಬಿಗೆ ಹೋಗ್ಬೇಕಾದ್ರೆ ಗ್ರೀನ್ ಆಗುತ್ತೆ ಅಂದ್ಕೊಳ್ಳಿ. ಬಟ್ ನಮಗೆ ಲಾಸ್ಟಿಗೆ ಬಿಗೆ ಏನು ಬರಬೇಕು ಅಂದರೆ ಗ್ರೀನ್ ಬರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಫಸ್ಟೇ ಗ್ರೀನ್ ಬರಬೇಕು ಅಂತಿಲ್ಲ, ಫಸ್ಟೇ ರೆಡ್ ಸಿಗ್ನಲ್ ಬರುತ್ತೆ ಅಂದ್ಕೊಳ್ಳಿ. ಹೌದಾ? ಅದು ಎಗೂ ರೆಡ್ಡೇ ಬರುತ್ತೆ, ಬಿಗೆ ಹೋಗ್ಬೇಕಾದ್ರೆ ಗ್ರೀನ್ ಆಯಿತು ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಟೈಪು, ರೆಡ್ ಎಗೆ ಬರಬೇಕಾದ್ರೆ ಗ್ರೀನು, ಬಿಗೆ ಹೋಗ್ಬೇಕಾದ್ರೆ ಗ್ರೀನ್. ಒಟ್ಟು ನೋಡಿ ಇಷ್ಟು ಟೈಪ್ ಬರಿಬೋದು. ಬಿಯಲ್ಲಿ ಗ್ರೀನ್ ಬರಬೇಕು ಅಂದರೆ ಫಸ್ಟ್ ಗ್ರೀನ್ ಸಿಗ್ನಲ್ ಎಗೆ ಹೋಗುತ್ತೆ, ಎಯಿಂದ ಬಿಗೂ ಗ್ರೀನ್ ಸಿಗ್ನಲ್ಲೇ ಹೋಗುತ್ತೆ. ಫಸ್ಟ್ ಗ್ರೀನ್ ಸಿಗ್ನಲ್ ಎಗೆ ಬರ್ಬೇಕಾದ್ರೆ ರೆಡ್ ಆಗಿಬಿಡುತ್ತೆ, ಮತ್ತು ಎಯಿಂದ ಬಿಗೆ ಹೋಗ್ಬೇಕಾದ್ರೆ ಮತ್ತೆ ಗ್ರೀನ್ ಆಗುತ್ತೆ. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ಏನೇನು ಬರ್ಕೊತೀವಿ ಅಂತೇಳಿ ಇದನ್ನೀಗ
ಫಸ್ಟ್ ಪ್ರಾಬಬಿಲಿಟಿ ಆಫ್ ಜಿ ಇಂಟು ನೋಡಿ ಜಿ ಇಂದ ಎಗೆ ಏನಾಗಿದೆ ಗ್ರೀನೇ ಹೋಗಿದೆ ತಾನೆ. ಗ್ರೀನೇ ಹೋಗಿದೆ ಅಂದರೆ ರಿಸೀವ್ಡ್ ಸಿಗ್ನಲ್ ಕರೆಕ್ಟ್ಲಿ ಆಗತ್ತದು ಹೌದಾ. ಅಂದರೆ ಗ್ರೀನ್ ಇತ್ತು ಗ್ರೀನೇ ರಿಸೀವ್ ಆಗಿದೆ, ಅದಕ್ಕೆ ಇದು ಪ್ರಾಬಬಿಲಿಟಿ ಆಫ್ ಇ ಬರಿಬೇಕು. ನೆಕ್ಸ್ಟ್ ಎ ಇಂದ ಬಿಗೂ ಗ್ರೀನೇ ಹೋಗಿದೆ, ಅಂದರೆ ಗ್ರೀನ್ ಇತ್ತು ಗ್ರೀನೇ ಹೋಗಿದೆ ಅಂದರೆ ಅದೂ ಏನಾಗುತ್ತೆ ಪಿ ಆಫ್ ಇನೇ ಹೌದಾ. ಕೇರ್ಫುಲ್ಲಾಗಿ ಬರಿಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ನೋಡಿ ಪ್ರಾಬಬಿಲಿಟಿ ಆಫ್ ಗ್ರೀನ್ ಇತ್ತು, ಆದರೆ ಹೇಗೆ ಬರಬೇಕಾದ್ರೆ ರೆಡ್ ಆಗಿಬಿಟ್ಟಿದೆ. ರೆಡ್ ಆಗಿಬಿಟ್ಟಿದೆ ಅಂದರೆ ನಾಟ್ ಕರೆಕ್ಟ್ಲಿ, ಅದು ಗ್ರೀನ್ ಇರೋದು ರೆಡ್ ಆಗ್ತಿದೆ ಅಂದರೆ ನಾಟ್ ಕರೆಕ್ಟ್ಲಿ. ಮತ್ತೆ ರೆಡ್ ಇರೋದು ಗ್ರೀನ್ ಆಗುತ್ತೆ ಅಂದರೆ ಇದನ್ನು ನಾಟ್ ಕರೆಕ್ಟ್ಲಿ ಹೌದಾ. ನೆಕ್ಸ್ಟ್ ಅದೇ ಥರ ಇದನ್ನು ಬರಿಬೇಕೀಗ. ಫಸ್ಟ್ ರೆಡ್ ಇತ್ತು ಹೌದಾ, ರೆಡ್ಡೇ ರಿಸೀವ್ ಆಗಿದೆ ಅಂದರೆ ಸಿಗ್ನಲ್ ರಿಸೀವ್ಡ್ ಕರೆಕ್ಟ್ಲಿ. ರೆಡ್ ಇರೋದು ಗ್ರೀನ್ ಆಗ್ತಿದೆ ಅಂದರೆ ನಾಟ್ ಕರೆಕ್ಟ್ಲಿ ಹೌದಾ. ನೋಡಿದ್ರೆ ಯಾವ ಥರ ರಿಸೀವ್ ಆಗ್ತಿದೆ ಅದು ನೋಡ್ಕೊಂಡು ಬರೀತಾ ಹೋಗ್ಬೇಕು. ನೆಕ್ಸ್ಟ್ ರೆಡ್ ಇದೆ, ನೆಕ್ಸ್ಟ್ ನೋಡಿ ರೆಡ್ಡಿಂದ ರೆಡ್ಡೇ ಹೋಗ್ತಿದೆ ಅಂದರೆ ಕರೆಕ್ಟ್ಲಿ. ನೆಕ್ಸ್ಟ್ ಗ್ರೀನ್ ಆಗ್ತಿದೆ, ಸಾರಿ ಗ್ರೀನ್ ಆಗ್ತಿದೆ ಅಂದರೆ ನಾಟ್ ಕರೆಕ್ಟ್ಲಿ. ಗ್ರೀನ್ ಇರೋದು ಗ್ರೀನೇ ಇದೆ ಅಂದರೆ ಮತ್ತೆ ಕರೆಕ್ಟ್ಲಿ ಹೌದಾ. ಇಷ್ಟು ಬರುತ್ತಲ್ಲ ನೋಡಿ, ರೆಡ್ ಇತ್ತು ರೆಡ್ ಇರೋದು ಗ್ರೀನ್ ಆಯಿತು ಅಂದರೆ ನಾಟ್ ಕರೆಕ್ಟ್ಲಿ ಆಯಿತು. ಮತ್ತು ಗ್ರೀನ್ ಇರೋದು ಗ್ರೀನೇ ಇದೆ, ಆದರೆ ಬಿ ಮಾತ್ರ ಕರೆಕ್ಟ್ ರಿಸೀವ್ ಮಾಡ್ತಿದೆ, ಪಿ ಆಫ್ ಇ. ನೋಡಿ ಎಲ್ಲಾದ್ರದ್ದು ವ್ಯಾಲ್ಯೂ ಗೊತ್ತಿದೆ ತಾನೆ. ಇನ್ನು ಹಾಕೊಂಡ್ವಿ ಅಂದರೆ ಪಿ ಆಫ್ ಎ ಬರುತ್ತೆ. ನೋಡಿ ಪಿ ಆಫ್ ಜಿ ಅಂದರೆ ಏನು ತೊಗೊಂಡಿರೋದು 4/5. ಪಿ ಆಫ್ ಇ ಅಂತ ಹೇಳಿದ್ರೆ 3/4. ಇನ್ನು ಪಿ ಆಫ್ ಇ ಅಂದರೆ 3/4 ಆಯಿತು ಹೌದಾ. ಪ್ಲಸ್ ಪಿ ಆಫ್ ಜಿ ಅಂದರೆ 4/5. ಪಿ ಆಫ್ ಇ ಬಾರ್ ಅಂದರೆ 1/4. ಪಿ ಆಫ್ ಇ ಬಾರ್ ಅಂದರೆ 1/4. ಪಿ ಆಫ್ ರೆಡ್ ಅಂದರೆ 1/5 ಹೌದಾ. ನೆಕ್ಸ್ಟ್ ಪಿ ಆಫ್ ಇ ಅಂತ ಹೇಳಿದ್ರೆ 3/4. ಪಿ ಆಫ್ ಇ ಬಾರ್ ಅಂದರೆ 1/4. ಪಿ ಆಫ್ ರೆಡ್ ಅಂದರೆ 1/5. ಇ ಬಾರ್ ಅಂದರೆ 1/4. ಇ ಅಂದರೆ 3/4 ಹೌದಾ. ಅಂದರೆ ಇಲ್ಲಿ ಪಿ ಆಫ್ ಎ ಎಷ್ಟು ಬರ್ತಾ ಇದೆ, ಎಲ್ ಸಿ ಎಮ್ 5 4s are 20, 20 4s are 80 ಆಗಿಬಿಡುತ್ತೆ. 4 3s are 12, 12 3s are 36. 4 3 3 3 plus 3 6 plus 4 10 36 ಅಂದರೆ 46/80 ಬರ್ತೀವಿ ಹೌದಾ. ಪಿ ಆಫ್ ಎ ಇದು. ಆದರೆ ನಮಗೆ ಇದು ಕೇಳಿಲ್ಲ ಇಲ್ಲಿ. ಇಲ್ಲಿ ಏನಾದ್ರು ನಮಗೆ ಬರೀ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಸಿಗ್ನಲ್ ರಿಸೀವ್ಡ್ ಅಟ್ ಸ್ಟೇಷನ್ ಬಿ ಈಸ್ ಗ್ರೀನ್ ಅಂತ ಹೇಳಿದ್ರು ಅಂದರೆ ಬರೀ ಇಷ್ಟು ಬರ್ಕೊತಿದ್ವಿ ಹೌದಾ. ಆದರೆ ನಮಗೆ ಗ್ರೀನ್ ದೆನ್ ದ ಪ್ರಾಬಬಿಲಿಟಿ ದಟ್ ದ ಒರಿಜಿನಲ್ ಸಿಗ್ನಲ್ ವಾಸ್ ಗ್ರೀನ್ ಅಂತ ಹೇಳಿದ್ದಾರೆ ಹೌದಾ. ಅಂದರೆ ಇದು ಆಲ್ರೆಡಿ ಆಗ್ಬಿಟ್ಟಿದೆ. ನಾವಿಲ್ಲಿ ಏನು ಕಂಡುಹಿಡಿಯಬೇಕು ಅಂದರೆ ನಾವು ಪಿ ಆಫ್ ಜಿ ಬೈ ಎ ಕಂಡುಹಿಡಿಬೇಕು ಹೌದಾ. ಹಾಗಾದರೆ ಪಿ ಆಫ್ ಜಿ ಬೈ ಎ ಅಂದರೆ ಪಿ ಆಫ್ ಜಿ ಇಂಟರ್ಸೆಕ್ಷನ್ ಎ ಬೈ ಪಿ ಆಫ್ ಎ ಹೌದಾ. ನೋಡಿ ಜಿ ಇಂಟರ್ಸೆಕ್ಷನ್ ಎ ಅಂದರೆ ಒರಿಜಿನಲ್ ಸಿಗ್ನಲ್ ಗ್ರೀನ್ ಆಗಿರಬೇಕು. ಎ ಅಂದರೆ ಇವೆಂಟ್ ಏನು ತೊಗೊಂಡಿರೋದು ನಾವು, ಸಿಗ್ನಲ್ ರಿಸೀವ್ಡ್ ಅಟ್ ಬಿ ಈಸ್ ಗ್ರೀನ್. ಒರಿಜಿನಲ್ ಸಿಗ್ನಲ್ಲು ಗ್ರೀನ್ ಆಗಬೇಕು, ಬಿಗೂ ಗ್ರೀನ್ ಬರಬೇಕು. ಅಂದರೆ ಇವೆರಡು ಪಾಸಿಬಿಲಿಟಿ ಇದೆ ತಾನೆ. ನೋಡಿ ಇವೆರಡು ಬರುತ್ತೆ ಅಷ್ಟೇ. ನೋಡಿ ಇಲ್ಲಿ ಒರಿಜಿನಲ್ ಸಿಗ್ನಲ್ ಗ್ರೀನ್ ಇದೆ, ಸಿಗ್ನಲ್ ರಿಸೀವ್ಡ್ ಬೈ ಬಿನೂ ಗ್ರೀನ್ ಇದೆ. ಅಂದರೆ ಇವೆರಡನ್ನು ತೊಗೋಬೇಕಷ್ಟೇ. ಹಾಗಾದ್ರೆ ಇವೆರಡು ತೊಗೋಬೇಕು ಅಂದರೆ ಇವೆರಡು ಬರುತ್ತೆ. ನೋಡಿ ಇವೆರಡು ಬರುತ್ತೆ ಅಂದರೆ ಇಷ್ಟು. ಇದು ನ್ಯೂಮರೇಟ್ರಿಗೆ ಬರುತ್ತಾನೆ, ಅದೇನಿರೋದಲ್ಲ. ಹಾಗಾದ್ರೆ ನ್ಯೂಮರೇಟ್ರಲ್ಲಿ 5 4s are 20, 20 4s are 80. ನ್ಯೂಮರೇಟರ್ 4 3s are 12, 12 3s are 36 plus 4 ಡಿವೈಡೆಡ್ ಬೈ ಪಿ ಆಫ್ ಎ ಅಂದರೆ 46/80 ಇದೆ. ನೋಡಿ 80 80 ಕ್ಯಾನ್ಸಲ್ ಆಯಿತು. ಒಂದು ಆನ್ಸರು 40/46 ಬರುತ್ತೆ ಹೌದಾ. 2 ಇಂದ ಡಿವೈಡ್ ಮಾಡಿದರೆ 20/23 ಅಂದರೆ ಆಪ್ಷನ್ ಸಿ ಬರ್ತದೆ. ನೋಡಿ ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನೇನು ಹೇಳಿದ್ದಾರೆ ಅಂತೇಳಿ. ಒಟ್ಟು ಬಿಗೆ ಸಿಗ್ನಲ್ ಗ್ರೀನ್ ಬರಬೇಕಷ್ಟೇ. ಬಿಗೆ ಸಿಗ್ನಲ್ ಗ್ರೀನ್ ಬರಬೇಕು ಅಂದರೆ ಫಸ್ಟು ಯಾವ ಥರ ಬರುತ್ತೋ ಅಷ್ಟೂ ಬರ್ಕೊಂಡ್ವಿ. ನೆಕ್ಸ್ಟ್ ಲಾಸ್ಟಿಗೆ ಅದನ್ನು ಏನಂತ ಕೇಳಿದ್ದಾರೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಒರಿಜಿನಲ್ ಸಿಗ್ನಲ್ ವಾಸ್ ಗ್ರೀನ್. ಅಂದರೆ ಎ ಆಲ್ರೆಡಿ ಅಕ್ಕರ್ಡ್, ಅದು ಪ್ರಾಬಬಿಲಿಟಿ ಆಫ್ ಎ ಇಸ್ ಗಿವನ್ ಇದ್ದಾಗೆ ಜಿ ಬೈ ಎ ಕಂಡುಹಿಡಬೇಕು. ಇಲ್ಲಿ ಜಿ ಇಂಟರ್ಸೆಕ್ಷನ್ ಎ ಅಂದರೆ ಏನಾಗುತ್ತೆ, ಒರಿಜಿನಲ್ ಸಿಗ್ನಲ್ ಈಸ್ ಗ್ರೀನ್
ಆ್ಯಂಡ್ ಹೌದಾ ಬಿ ಆಲ್ಸೋ ರಿಸೀವಿಂಗ್ ಗ್ರೀನ್. ಹೌದಾ ಒರಿಜಿನಲ್ ಸಿಗ್ನಲ್ ಈಸ್ ಗ್ರೀನ್ ಆ್ಯಂಡ್ ಬಿ ಈಸ್ ರಿಸೀವಿಂಗ್ ಗ್ರೀನ್ ಅಂದರೆ ಅಲ್ಲಿ ಎರಡು ಪಾಸಿಬಿಲಿಟಿ ಬರುತ್ತೆ. ಹೌದಾ ಅವೆರಡನ್ನೇ ತೊಗೊತಾ ಇದ್ವಿ, ಯಾಕಂದರೆ ಇಲ್ಲಿ ಒರಿಜಿನಲ್ ಸಿಗ್ನಲ್ ಈಸ್ ರೆಡ್ ಆಗಿಬಿಡುತ್ತೆ ಇದು, ಅದಕ್ಕೆ ಇವೆರಡು ತೊಗೊಳಕ್ಕೆ ಬರೋಲ್ಲ. ಹೌದಾ ಅದಕ್ಕೆ ಅದನ್ನು ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಆನ್ಸರು 20/23 ಬರ್ತದೆ ಅಷ್ಟೇ. ಆಯ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ 78. Let omega be a complex cube root of unity with omega not equal to 1. A fair die is thrown 3 times if R1, R2 and R3 are the numbers obtained on the die, then the probability of that omega power R1 plus omega power R2 plus omega power R3 is equal to 0. ಹೌದಾ ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ನಮಗೆ ನೋಟು ಒಮೆಗಾ ಗೊತ್ತಿರಬೇಕು ನೋಡಿ. ಒಮೆಗಾ ಇಸ್ ಅ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂದರೆ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಿದ್ವಿ. ಹೌದಾ ಅಥವಾ ಒಮೆಗಾ ಪವರ್ 3 ಇಸ್ ಈಕ್ವಲ್ ಟು 1 ಬರಿತಾ ಇದ್ವಿ, ಅಥವಾ ಇದನ್ನೇ ಒಮೆಗಾ ಪವರ್ 3n ಅಂತಲೂ ಬರೀಬೋದು. ಅದಕ್ಕೆ ನೋಡಿ, ಇದನ್ನು ಜನರಲ್ ಕೇಸಲ್ಲಿ ಬರಿತೀವಿ ಅಂದರೆ ಯಾವ ಥರ ಇರುತ್ತೆ ಅಂದರೆ 1 ಪ್ಲಸ್ ಒಮೆಗಾ ಸ್ಕ್ವಯರ್ಗೆ ಮಲ್ಟಿಪ್ಲೈ ಬೈ ಒಮೆಗಾ ಪವರ್ 3n ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಇದು ಒಮೆಗಾ ಪವರ್ 3n ಪ್ಲಸ್ ಒಮೆಗಾ ಪವರ್ 3n ಪ್ಲಸ್ 1 ಪ್ಲಸ್ ಒಮೆಗಾ ಪವರ್ 3n ಪ್ಲಸ್ 2 ಈಸ್ ಈಕ್ವಲ್ ಟು 0 ಬರುತ್ತೆ. ಇದು ನಮಗೆ ಜನರಲ್ ಕೇಸ್, ಇದು ಅದಕ್ಕೆ ಗೊತ್ತಿರಬೇಕು ನಮಗೆ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಸಿಂಪ್ಲಿಫೈ ಆಗುತ್ತೆ, ಯಾಕಂದರೆ ಅಲ್ಲಿ ಒಮೆಗಾ ಪವರ್ R1 ಪ್ಲಸ್ ಒಮೆಗಾ ಪವರ್ R2 ಪ್ಲಸ್ ಒಮೆಗಾ ಪವರ್ R3 ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಅಲ್ಲಿ R1, R2, R3ನ ಏನು ನಮಗೆ ಡೈಸ್ ಥ್ರೋ ಮಾಡಿದಾಗ ಬರುತ್ತೆ. ಎ ಫೇರ್ ಡೈ ಇಸ್ ಥ್ರೋನ್ 3 ಟೈಮ್ಸ್ ಅಂತ ಹೇಳಿದ್ರೆ ತಾನೆ, ಅದನ್ನು ನೋಡ್ಕೊಂಡು ಬರೀಬೇಕು. ಹೌದಾ ಹಾಗಾದ್ರೆ ಇಲ್ಲಿ ನೋಡಿ, ಫಸ್ಟಿಗೆ 76ಗೆ ಹೌದಾ ಎನ್ ಆಫ್ ಎಸ್ನ ಏನು ಬರ್ಕೊತೀನಿ ಅಂದರೆ ಡೈಸ್ ಥ್ರೋನ್ 3 ಟೈಮ್ಸ್ ತಾನೆ, ಅದಕ್ಕೆ 6 × 6 × 6 ಅಂದರೆ 6 ಕ್ಯೂಬ್ ಆಗಿಬಿಡುತ್ತಲ್ಲ. 6 ಕ್ಯೂಬ್ ಅಂದರೆ 216. ಹೌದಾ ನಮಗೆ ಈಗ R1, R2, R3ನ ಚೆಕ್ ಮಾಡ್ಕೋಬೇಕು. ಹೌದಾ ಅದಕ್ಕೆ ಇಲ್ಲಿ ಏನು ಬರ್ಕೊತೀನಿ ಅಂದರೆ ವಿ ನೋ ದಟ್ ಒಮೆಗಾ ಪವರ್ 3n ಪ್ಲಸ್ ಒಮೆಗಾ ಪವರ್ 3n ಪ್ಲಸ್ 1 ಪ್ಲಸ್ ಒಮೆಗಾ ಪವರ್ 3n ಪ್ಲಸ್ 2 ಈಸ್ ಈಕ್ವಲ್ ಟು 0. ಹೌದಾ ಅದು ನೋಡಿ, ನಾವು ಒಮೆಗಾ ಪವರ್ R1 ಪ್ಲಸ್ ಒಮೆಗಾ ಪವರ್ R2 ಪ್ಲಸ್ ಒಮೆಗಾ ಪವರ್ R3 ಈಸ್ ಈಕ್ವಲ್ ಟು 0 ಅಲ್ಲ, ಗೀವನ್ ಇದು. ಹಾಗೆ ನೋಡಿ, ಇಲ್ಲಿ R1 3n ಆಗಬೇಕು ಅಂತೇನೂ ಇಲ್ಲ, ಅದ್ರದ್ದು ಅರೇಂಜ್ಮೆಂಟ್ ಹೇಗೆ ಬೇಕಾದ್ರೂ ಆಗ್ಬೋದು. ಈ ಜಸ್ಟ್ ನಾನು ಇಲ್ಲಿ ಏನಾದರೂ ತೊಗೊತೀನಿ ಅಂದರೆ ಈಗ ನೋಡಿ, R1 ನಾನು 3n ಫಾರ್ಮೆಟಲ್ಲಿ ತೊಗೊಂಡೆ ಅಂದರೆ R1 ನಾನು 3n ಫಾರ್ಮೆಟಲ್ಲಿ ತೊಗೊಂಡೆ ಅಂದರೆ ಇಲ್ಲಿ ಎಷ್ಟು ಟೈಪ್ ಬರ್ಬೋದು, ಇದು 3 ಮತ್ತು 6 ಬರ್ಬೋದು ಅಷ್ಟೇ. R2ನ ನಾನು 3n ಪ್ಲಸ್ 1 ಫಾರ್ಮೆಟಲ್ಲಿ ತೊಗೊಂಡ್ವಿ ಅಂದರೆ ಎನ್ನಿಗೆ 0 ಬರ್ಕೊಂಡೆ ಅಂದರೆ 1, ಎನ್ನಿಗೆ 1 ಬರ್ಕೊಂಡೆ ಅಂದರೆ 4 ಬರುತ್ತೆ. R3ನ 3n ಪ್ಲಸ್ 2 ಫಾರ್ಮೆಟಲ್ಲಿ ತೊಗೊಂಡೆ ಅಂದರೆ ಎನ್ನಿಗೆ 0 ಬರ್ಕೊಂಡೆ ಅಂದರೆ 2, ಎನ್ನಿಗೆ 1 ಬರ್ಕೊಂಡೆ ಅಂದರೆ 5. ಇಷ್ಟು ಬರುತ್ತಲ್ಲ. ಹೌದಾ ಈಗ ನೋಡಿ, ಇಲ್ಲಿ ಇವೆರಡರಲ್ಲಿ 1 ಸೆಲೆಕ್ಟ್ ಮಾಡ್ಬೇಕು ತಾನೆ. 3 ಬರ್ಬೋದಾ ಅಥವಾ 6 ಬರ್ಬೋದು R1 ಅಂದರೆ. ಹೌದಾ ಯಾವ್ದಾದ್ರು 1 ಬರ್ಬೋದಲ್ಲ, ಅದಕ್ಕೆ ಇದನ್ನ 2C1 ಫಾರ್ಮೆಟಲ್ಲಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ನೋಡಿ, ಇವೆರಡರಲ್ಲೂ ಅಷ್ಟೇ 1 ಸೆಲೆಕ್ಟ್ ಮಾಡಬೇಕು, ಅದಕ್ಕೆ ಇದನ್ನು 2C1, ಇದನ್ನು ಏನಾಗುತ್ತೆ 2C1 ಆಗುತ್ತೆ. ಹೌದಾ ಸರ್ ಇಷ್ಟನ್ನು ಮಾಡ್ಕೋಬೇಕು ಅಂದರೆ ಇದನ್ನೇನು ಬರ್ಕೋಬೋದು ಅಂದರೆ ನಾವು, ಹೌದಾ 2C1 × 2C1 × 2C1. ಹೌದಾ ಅಂದರೆ ಇಷ್ಟನ್ನು ಮಾಡ್ಕೋಬೇಕು ಅಂದರೆ ಜೊತೆಗೆ ಇದನ್ನು ರೀಅರೇಂಜ್ ಮಾಡ್ಬೋದು ತಾನೆ. R1 ಇರೋದು ಪ್ಲೇಸಲ್ಲಿ R2 ಬರ್ಬೋದು, R2 ಇರೋ ಪ್ಲೇಸಲ್ಲಿ R3, ಅಂದರೆ ಇದನ್ನು ಎಷ್ಟು ಟೈಪ್ ಅರೇಂಜ್ಮೆಂಟ್ ಮಾಡ್ಬೋದು, 3 ಫ್ಯಾಕ್ಟರ್. ಹೌದಾ ದೇರ್ಫೋರ್ ಎನ್ ಆಫ್ ಎ ಏನಾಗ್ಬಿಡುತ್ತೆ ಅಂದರೆ 2C1 × 2C1 × 2C1. ಹೌದಾ ಮತ್ತು ಇದರ ಅರೇಂಜ್ಮೆಂಟು 3 ಫ್ಯಾಕ್ಟೋರಿಯಲ್ ವೇಸಲ್ಲಿ ಮಾಡ್ಬೋದು. ಅಂದರೆ ಇದು
2 ಇಂಟು 2 ಇಂಟು 2 ಇಂಟು 3 ಫ್ಯಾಕ್ಟರ್ ಅಂದರೆ 6 ಬರುತ್ತೆ. 2 2s 4, 4 2s 8, 6 8s 48. ಇದು ಎನ್ ಆಫ್ ಎ ಆಗುತ್ತೆ ಅಷ್ಟೇ. ದೇರ್ಫೋರ್ ಪಿ ಆಫ್ ಎ ಅಂದರೆ ಏನು ಬರುತ್ತೆ, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 48 ಬೈ ಎನ್ ಆಫ್ ಎಸ್ ಎಷ್ಟು ಬಂದಿದೆ 216. ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ ಬರುತ್ತೆ. 6 8s 6 36 ಎ 4 2s 4 9s ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ 79. Let E and F be two independent events. ಹೌದಾ? Let E and F be two independent events ಅಂತ ಹೇಳಿದಾರೆ. ಅಂದರೆ ಅಲ್ಲಿ P of E intersection F ಏನು ಕೊಟ್ಟಾಗೆ P of E into P of F. ಹೌದಾ? Next, the probability that exactly one of them occurs is 11/25 ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 1 ಅಂತ ಹೇಳಿದ್ರೆ ನೋಡಿ, ಏನಾದ್ರು ಇ ಬಂತು ಅಂದರೆ ಎಫ್ ಇರಬಾರ್ದು. ಹೌದಾ? ಏನಾದ್ರು ಇ ಎಫ್ ಬಂತು ಅಂದರೆ ಇ ಇರಬಾರ್ದು. ಇದನ್ನು ಎಷ್ಟು ಅಂತ ಕೊಟ್ಟಿರೋದು 11/25. ಮತ್ತು ಇಂಡಿಪೆಂಡೆಂಟ್ ಇದೆ ಅಂದರೆ ಇದನ್ನ ಹೇಗೆ ಬರೀಬೋದು, ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಪ್ಲಸ್ ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 11/25. ಹೌದಾ? ಇನ್ನು 1 ಅಂತ ತೊಗೊಂಡಿರ್ತೀನಿ. ನೆಕ್ಸ್ಟ್ ದ ಪ್ರಾಬಬಿಲಿಟಿ ಆಫ್ ನನ್ ಆಫ್ ದೆಮ್ ಅಕ್ಕರಿಂಗ್ ಈಸ್ ಅಂತ ಹೇಳಿದ್ದಾರೆ. ನನ್ ಆಫ್ ದೆಮ್ ಅಂತ ಹೇಳಿದ್ರೆ ನೀದರ್ ಇ ನಾರ್ ಎಫ್ ಅದು. ಹೌದಾ? ಅಂದರೆ ಪಿ ಆಫ್ ಇ ಯೂನಿಯನ್ ಎಫ್ ಹೋಲ್ ಬಾರ್ ಅದು. ಹೌದಾ? ದಟ್ ಈಸ್ ಈಕ್ವಲ್ ಟು 2/25. ಅಂದರೆ ಇದನ್ನು ಪಿ ಆಫ್ ಇ ಬಾರ್ ಇಂಟರ್ಸೆಕ್ಷನ್ ಎಫ್ ಬಾರ್ ಏನಾಗುತ್ತೆ 2/25. ಅಂದರೆ ಪಿ ಆಫ್ ಇ ಬಾರ್ ಇಂಟು ಪಿ ಆಫ್ ಎಫ್ ಬಾರ್ ಇಸ್ ಈಕ್ವಲ್ ಟು 2/25. ಅಲ್ಲ, ಇದನ್ನು 2 ಅಂತ ತೊಗೊತೀನಿ. ಇಫ್ ಪಿ ಆಫ್ ಟಿ ಡಿನೋಟ್ಸ್ ದ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ದ ಈವೆಂಟ್ ಟಿ ದೆನ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಅಲ್ಲಿ ಪಿ ಆಫ್ ಇ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಈವೆಂಟ್ ಇ, ಪಿ ಆಫ್ ಎಫ್ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಆಫ್ ಈವೆಂಟ್ ಎಫ್ ಅಂತ ತೊಗೋಬೇಕಷ್ಟೆ. ಆಯ್ತಲ್ಲ? ಅಂದರೆ ಪಿ ಆಫ್ ಇ ವ್ಯಾಲ್ಯೂ ಮತ್ತು ಪಿ ಆಫ್ ಎಫ್ ವ್ಯಾಲ್ಯೂ ಕೇಳಿದ್ದಾರೆ ಅಷ್ಟೇ. ನೋಡಿ, ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗುತ್ತೆ. ಇಷ್ಟೊಂದು ಸಿಂಪ್ಲಿಫೈ ಮಾಡ್ಕೊಳೋ ಬದಲಿ ನೋಡಿ, ಫಸ್ಟ್ ಆಪ್ಷನ್ ಏನಿರೋದು ಎ ತೊಗೊಂಡೆ ಅಂದರೆ ಪಿ ಆಫ್ ಇ 4/5 ಇದೆ, ಪಿ ಆಫ್ ಎಫ್ 3/5 ಇದೆ. ಹೌದಾ? ಆದರೆ ಪಿ ಆಫ್ ಇ ಬಾರ್ ಏನಾಗುತ್ತೆ 1/5, ಪಿ ಆಫ್ ಎಫ್ ಬಾರ್ 2/5. ಹೌದಾ? ಅದು ನೋಡಿ, ಇದು ಈಕ್ವೇಷನ್ ನಂಬರ್ 2 ಅಂತ ಸ್ಯಾಟಿಸ್ಫೈ ಆಗಿಬಿಡುತ್ತೆ. 2ಅಲ್ಲಿ ಏನಿರೋದು ಪಿ ಆಫ್ ಇ ಬಾರ್ ಇಂಟು ಪಿ ಆಫ್ ಎಫ್ ಬಾರ್ ಏನಾಗಬೇಕು ನಮಗೆ 1/5 ಇಂಟು 2/5 ಅಂದರೆ 2/25. ಹೌದಾ? ಒಂದಂತೂ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಅದೇ ಥರ ನೋಡಿ, ಈಕ್ವೇಷನ್ 1 ಥಿಂಕ್ ಮಾಡಬೇಕು. ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಇದೆ, ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಪ್ಲಸ್ ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಬಾರ್, ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಬಾರ್. ಹೌದಾ? ಇದೆಷ್ಟು ಬರುತ್ತೆ ಚೆಕ್ ಮಾಡಬೇಕು. ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬಾರ್ ಅಂತ ಹೇಳಿದ್ರೆ 8/25 ಬಂತು, ಪ್ಲಸ್ ಪಿ ಆಫ್ ಎಫ್ ಇಂಟು ಪಿ ಆಫ್ ಇ ಬಾರ್ ಅಂತ ಹೇಳಿದ್ರೆ 3/25. 8 + 3 ಅಂದರೆ 11/25. ಇಲ್ಲೂ 11/25 ಇದೆ, ಅದಕ್ಕೆ ಆಪ್ಷನ್ ಎ ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ,
ಅದೇ ಥರ ಮಲ್ಟಿಪಲ್ ಆನ್ಸರ್ ಇತ್ತು ಅಂದರೆ ಬಿ ಸಿ ಡಿನೂ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಗಲ್ ಆನ್ಸರ್ ಟೈಪ್ ಇತ್ತು ಅಂದರೆ ಎ ಅಷ್ಟೇ ಬಂದ್ಬಿಡುತ್ತೆ. ಹೌದಾ? ಇನ್ನು ಉಳಿದಿರೋದು ಯಾವುದೂ ಬರೋಲ್ಲ. ಜಸ್ಟ್ ಚೆಕ್ ಮಾಡ್ಕೊತೇನೆ ಬಿನ. ಪಿ ಆಫ್ ಇ ಅಂದರೆ 1/5 ಇದೆ. ಪಿ ಆಫ್ ಎಫ್ ಅಂತ ಹೇಳಿದ್ರೆ 2/5. ದಟ್ ಇಂಪ್ಲೈಸ್ ಪಿ ಆಫ್ ಇ ಬಾರ್ ಅಂದರೆ 4/5 ಆಗುತ್ತೆ. ಪಿ ಆಫ್ ಎಫ್ ಬಾರ್ ಅಂತ ಹೇಳಿದ್ರೆ 3/5 ಆಗುತ್ತೆ. ಹೌದಾ? ಹಾಗಾದ್ರೆ ನಾವು 2 ಚೆಕ್ ಮಾಡ್ಕೊತೀನಿ. ಪಿ ಆಫ್ ಇ ಬಾರ್ ಇಂಟು ಪಿ ಆಫ್ ಎಫ್ ಬಾರ್ ಅಂದರೆ 4/5 ಇಂಟು 3/5 ಅಂದರೆ 12/25, ವಿಚ್ ಈಸ್ ನಾಟ್ ಈಕ್ವಲ್ ಟು 2/5 ತಾನೆ. ಅದಕ್ಕೆ ಬಿ ಅಂತೂ ಅಲ್ಲ. ಇಷ್ಟು ಅದೇ ಥರ ಸಿ ಚೆಕ್ ಮಾಡ್ಬೋದು. ಪಿ ಆಫ್ ಇ ಅಂದರೆ 2/5, ಪಿ ಆಫ್ ಎಫ್ ಅಂತ ಹೇಳಿದ್ರೆ 1/5. ಹೌದಾ? ಇದು ಬರಲ್ಲ, ಸೇಮ್ ಇದೆ. ಇ ಬದಲಿ ಎಫ್, ಎಫ್ ಬದಲಿ ಇ ಹೇಳಿದ್ದಾರೆ. ಈಗ ನೋಡಿ ಇದನ್ನು ಬರಲ್ಲ ಇದು. ಅದೇ ನೋಡಿ ಡಿ ಬರುತ್ತೆ, ಯಾಕೆಂದರೆ ಡಿ ಮತ್ತು ಆಪ್ಷನ್ ಎ ಸ್ವಲ್ಪ ಸೇಮ್ ನಂಬರ್ಸ್ ಇದ್ದಾವೆ. 3/5 ಇದೆ ಮತ್ತು 4/5 ಇದೆ. ಹೌದಾ? ಅಂದರೆ ಇ ಮತ್ತು ಎಫ್ ಇಂಟರ್ಚೇಂಜ್ ಆಗಿದೆ. ನೋಡಿ, ನಮ್ಗೆ ಏನಾದ್ರು ಈ ಕಂಡೀಷನ್ಸಲ್ಲಿ ಇ ಮತ್ತು ಎಫ್ ಇಂಟರ್ಚೇಂಜ್ ಮಾಡಿದ್ರು ಇವೆರಡಂತೂ 2/25, 11/25 ಸೇಮ್ ಇರುತ್ತೆ. ಅದಕ್ಕೆ ಆಪ್ಷನ್ ಡಿನೂ ಬರುತ್ತೆ. ಏಕೆಂದರೆ ಆನ್ಸರು 2 ಬರುತ್ತೆ, ಎ ಮತ್ತು ಡಿ. ಚೆಕ್ ಮಾಡ್ಕೋಬೋದು, ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನಂಬರ್ 80. Four fair dice D1, D2, D3 and D4, each having 6 faces numbered 1, 2, 3, 4, 5 and 6 are rolled simultaneously ಅಂತ ಹೇಳಿದರೆ, the probability that D4 shows a number appearing on one of D1, D2 and D3. ಹೌದಾ? ನೋಡಿ, ಇಲ್ಲಿ ಫಸ್ಟು ಸ್ಯಾಂಪಲ್ ಸ್ಪೇಸ್ನ ಏನು ಬರೀಬೋದು ನಾವು. ಎನ್ ಆಫ್ ಎಸ್ ಅಂದರೆ 4 ಡೈಸ್ ಆರ್ ರೋಲ್ಡ್ ಅಂತ ಹೇಳಿದ್ರೆ ತಾನೆ. ಅಂದರೆ 6 × 6 × 6 × 6 ಬರುತ್ತೆ, ಅಂದರೆ 6/4 ಬರುತ್ತೆ. ಹೌದಾ? ಸ್ಯಾಂಪಲ್ ಸ್ಪೇಸ್ ಇದು. ನೋಡಿ, ಈವೆಂಟ್ನ ಕೇರ್ಫುಲ್ಲಾಗಿ ಕಂಡುಹಿಡಿಬೇಕು. ಹೌದಾ? ಇಲ್ಲಿ ಎಲ್ಲ ಪಾಸಿಬಿಲಿಟೀಸು ಬರ್ಕೊಂಡು ಈವೆಂಟ್ ಕಂಡುಹಿಡಿಬೋದು, ಅಥವಾ ನೆಗೇಷನ್ ಯೂಸ್ ಮಾಡ್ಕೊಂಡ್ವಿ ಅಂದರೆ ಇನ್ನೂ ಈಸಿಯಾಗಿ ಈವೆಂಟ್ನ ಕಂಡುಹಿಡಿಬೋದು. ಹೌದಾ? ನೋಡಿ, ಈಗ ನೋಡಿ ಯಾವ ಥರ ಮಾಡ್ಕೊತೀನಿ ಅಂತೇಳಿ. ಇಲ್ಲಿ ಏನು ಹೇಳಿರೋದು, ದ ಪ್ರಾಬಿಲಿಟಿ ದಟ್ D4 shows a ನಂಬರ್ ಅಪಿಯರಿಂಗ್ ಆನ್ ಒನ್ ಆಫ್ D1, D2, D3 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಡೈರೆಕ್ಟಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಪಿ ಆಫ್ ಈವೆಂಟ್ನ ಎ ಅಂತ ತೊಗೊತೀನಿ. ಹೌದಾ? ಅಂದರೆ ಅದೇನು, ಪಿ ಆಫ್ D4 shows a number appearing on one of D1, D2 and D3. ಹೌದಾ? ಅಥವಾ ಇದನ್ನು 1 ಮೈನಸ್ ಪಿ ಆಫ್ D4 shows a number which are not appearing on D1, D2 and D3 ಬರೀಬೋದಲ್ಲ? ಹೌದಾ? ಅಂದರೆ D1, D2, D3 ಅಲ್ಲಿ ಯಾವುದೂ ಇರಬಾರ್ದು, ಆ ಥರ ಬರ್ಕೋಬೇಕು ತಾನೆ. ಹೌದಾ? ಹಾಗಾದ್ರೆ ಇದೇನಾಗುತ್ತೆ ಅಂದರೆ 1 ಮೈನಸ್, ನೋಡಿ ಇದನ್ನೀಗ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ.
ನೋಡಿ ಈಗ D1ಗೆ D4ಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ನೋಡಿ. D4 ಅಂತ ಬರ್ಕೊತೀನಿ. ನೆಕ್ಸ್ಟ್ ಇದು D1 D2 D3 ಹೌದಾ. D4ಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದರೆ 6 ಪಾಸಿಬಿಲಿಟೀಸ್ ಇದೆ. 1 ಆದರೂ ಬರ್ಬೋದು, 2 ಆದರೂ ಬರ್ಬೋದು, 3 4 5 6 ಯಾವ್ದಾದ್ರು ಬರ್ಬೋದು ತಾನೆ. ಈ ಫಾರ್ ಎಕ್ಸಾಂಪಲ್ D4ಗೆ ಏನಾದ್ರು 1 ಬಂತು ಅಂದರೆ ವಿಚ್ ಆರ್ ನಾಟ್ ಅಪಿಯರಿಂಗ್ ಆನ್ D1 D2 D3 ಅಂತ ಹೇಳಿದ್ದೀನಿ. ಹಾಗಾದರೆ D1ನಲ್ಲಿ 1 ಬರೋ ಆಗಿಲ್ಲ. 1 ಬರೋ ಆಗಿಲ್ಲ ಅಂದರೆ ಇದಕ್ಕೂ 5 ಪಾಸಿಬಿಲಿಟೀಸು, ಇದಕ್ಕೂ 5 ಪಾಸಿಬಿಲಿಟೀಸು, ಇದಕ್ಕೂ 5 ಪಾಸಿಬಿಲಿಟೀಸ್ ಇರುತ್ತೆ ಹೌದಾ. ಅದಕ್ಕೆ ಇಲ್ಲಿ 6 ಇಂಟು 5 ಇಂಟು 5 ಇಂಟು 5 ಬರುತ್ತೆ. ಸ್ಯಾಂಪಲ್ ಸ್ಪೇಸ್ ಏನಿರೋದು ನಮಗೆ 6 ಪವರ್ 4 ನೋಡಿ. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ, ಅವಾಗ ಬಂದುಬಿಡುತ್ತೆ ನೋಡಿ. ಇದನ್ನು ಹೇಗೆ ಬರ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು. D4ಗೆ ಟೋಟಲ್ 6 ಪಾಸಿಬಿಲಿಟೀಸ್ ಇದೆ. 1 2 3 4 5 6 ಅಲ್ಲಿ ಏನು ಬೇಕಾದ್ರೂ ಬರ್ಬೋದು. ಆದರೆ ಅದರಲ್ಲಿ ಏನು ಬಂದಿರುತ್ತಲ್ಲ ಅದು D1 D2 D3 ಅಲ್ಲಿ ಬರಬಾರ್ದು. ಯಾಕಂದರೆ ವಿಚ್ ಆರ್ ನಾಟ್ ಅಪಿಯರಿಂಗ್ ಆನ್ ಅಂತ ಹೇಳಿದ್ವಿ ಹೌದಾ. ಅದೇ ಏನಾದ್ರು D4ಅಲ್ಲಿ 1 ಬಂತು ಅಂದರೆ D1 D2 D3 ಅಲ್ಲಿ ಉಳಿದಿರೋ ನಂಬರ್ಸು 2 3 4 5 6 ಬರ್ಬೋದು. ಅದಕ್ಕೆ D1ಗೂ 5 ಪಾಸಿಬಿಲಿಟೀಸು, D2ಗೂ 5 ಪಾಸಿಬಿಲಿಟೀಸು, D3ಗೂ 5 ಪಾಸಿಬಿಲಿಟೀಸ್. ಅದಕ್ಕೆ 6 ಇಂಟು 5 ಇಂಟು 5 ಇಂಟು 5 ಬರ್ಕೊಂಡ್ವಿ. ಸ್ಯಾಂಪಲ್ ಸ್ಪೇಸಲ್ಲಿ 6 ಪವರ್ 4 ಇದೆ. ಇದನ್ನು ಸಿಂಪ್ಲಿಫೈ ಮಾಡಬೇಕಷ್ಟೇ. ಅಂದರೆ 1 ಮೈನಸ್ 1 6 1 6 ಕ್ಯಾನ್ಸಲ್ ಆಯಿತು ಅಂದರೆ 6 ಕ್ಯೂಬ್ ಆಗುತ್ತೆ. 6 ಕ್ಯೂಬ್ ಅಂದರೆ 216. 5 ಇಂಟು 5 ಇಂಟು 5 ಅಂದರೆ 125. ಇದು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 216 ಮೈನಸ್ 125 ಬೈ 216 ಹೌದಾ. 216 ಮೈನಸ್ 125 ಅಂದರೆ 91 ಬರುತ್ತಲ್ಲ. 91 ಬೈ 216 ಬರುತ್ತೆ ಆನ್ಸರ್. ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ ಹೋಯ್ತಲ್ಲ ನೋಡಿ. ಲಾಸ್ಟಿಗೆ ಮಾಡ್ಕೊಂಡಿದ್ದು ಒಂದು 2 ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಹೌದಾ. ಮತ್ತೊಂದು ಸಲ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಅಷ್ಟೇ ನೋಡಿ. ಇಲ್ಲಿಗೆ ಪ್ರಾಲಿಟಿ ಕಂಪ್ಲೀಟ್ ಆಗುತ್ತೆ ಅಷ್ಟೇ.